ಪ್ರವಚನ ಕೊಡ್ತಿದ್ದೆ. ಆಚಾರ್ಯರು ಬಂದರು ತಕ್ಷಣ ಪ್ರವಚನಕ್ಕೆ ಅಂತ ಇವರೆಲ್ಲ ಸಿದ್ಧರಾಗಿ ಆ ತಾಡವಾಲೆ ಪುಸ್ತಕಗಳು ಆಚಾರ್ಯರ ಕೈಯಲ್ಲಿ ಪುಸ್ತಕ ಹಿಡ್ಕೊಳ್ತಿರ್ಲಿಲ್ಲ. ಅವರು ಪುಸ್ತಕ ತಾನು ಬರೆದದ್ದೂ ಇಲ್ಲ, ಹಿಡಿದದ್ದೂ ಇಲ್ಲ, ಹೇಳೋದು ಅಷ್ಟೇ. ಇವರು ಎಲ್ಲ ಪುಸ್ತಕ ಹಿಡ್ಕೊಂಡು ಪುಸ್ತಕ ಎಲ್ಲ ಕಟ್ಟುಬಿಡಿಸ್ಬೇಕಲ್ಲ, ಪುಸ್ತಕ ಕಟ್ಟುಬಿಡಿಸಿ ನಿನ್ನೆ ಎಲ್ಲಿವರೆಗೆ ಕೆಲವರಿಗೆ ಮರೆತು ಹೋಗಿದೆ, ಬಹಳ ಜನಕ್ಕೆ ಹಾಗೆ ಆಗೋದು. ನಿನ್ನೆ ಎಲ್ಲಿವರೆಗೆ ಆಗಿದೆ, ಇವತ್ತು ಎಲ್ಲಿ ಶುರು ಅಂತ. ನಾನೊಂದು ಕಥೆ ಹೇಳಿದ್ದೆ, ವಿವಿಧ ಮಾನ್ಯರ ಕಥೆ. ನಮ್ಮ ತಂದೆಯವರು ವಿವಿಧ ಮಾನ್ಯರಿಗೆ ದ್ವೈತದ್ಯುಮಣಿ ಪಾಠ ಮಾಡುವಾಗ ನಡೆದ ಕಥೆ ಹಿಂದೆ ಹೇಳಿದ್ದೆ ನಾನು. ಅಂಥ ಪ್ರತಿಭಾವಂತರು ಎಲ್ಲ ಕಾಲದಲ್ಲೂ ಇರ್ತಾರೆ. ವಿವಿಧ ಮಾನ್ಯರು ಅಂತ ಈಗ ಇರತಕ್ಕ ಹದಮಾರು ಸ್ವಾಮಿಗಳ ಗುರುಗಳು, ವಿವಿಧ ಪ್ರಿಯರ ಶಿಷ್ಯ ಇವರು, ಈ ವಿಬುಧೇಶ್ವರ ಗುರುಗಳು. ಅವರಿಗೆ ದ್ವೈತದ್ಯುಮಣಿ ಪಾಠ ಮಾಡ್ತಾ ಇದ್ರು ನಮ್ಮಪ್ಪ. ಅವರೇನೋ ಈಗ ಆಕಾಶ ನೋಡ್ತಾ ಇದ್ರಂತೆ ಸ್ವಾಮಿಗಳು, ಪಾಠಕ್ಕೆ ಕಿವಿ ಕೊಡ್ತಾ ಇರಲಿಲ್ಲ. ತಂದೆಯವರಿಗೆ ಸಿಟ್ಟು ಬಂತು, ನಾನೇನು ಗೋಡೆಗೆ ಪಾಠ ಹೇಳೋದು, ನಾನು ಏನು ಹೇಳಿದ್ದೇನೆ ಅದನ್ನು ಅನುವಾದ ಮಾಡಿದರೆ ಮುಂದಿನ ಭಾಗ ಹೇಳ್ತಿದ್ರೆ ಹೇಳೋಲ್ಲ ಅಂತ ಹೇಳಿ. ಆಯಿತು ಅಂದರು ಅವರು, ಅನುವಾದ ಮಾಡಿ ಶುರು ಮಾಡಿದರು. ನಿಜವಾಗಿ ಅವ್ರು ಕಿವಿ ಕೊಡಲಿಲ್ಲ, ಎಷ್ಟವರೆಗೆ ಪಾಠ ಆಗಿದೆ ಅಂತ ಗೊತ್ತಿಲ್ಲ. ಪಾಠ ಆದ ಭಾಗದ ಮುಂದಿನ ಭಾಗವನ್ನು ಅನುವಾದ ಮಾಡ್ತಾ ಹೋದರು. ಕಡೆಗೆ ತಂದೆಯವರು ಹೇಳಿದ್ರಂತೆ, ಸಂತೋಷ ಆಯಿತು, ನೀವು ಕಿವಿ ಕೊಡದಿದ್ರು ಅಡ್ಡಿ ಇಲ್ಲ, ಸಂತೋಷ ಆಯಿತು. ಹೀಗೆ ಅಂಥ ಪ್ರತಿಭಾವಂತರು ಈ ಪರಂಪರೆಯಲ್ಲಿ ಬಹಳ ಮಂದಿ ಆಗಲೂ ಇದ್ದರೂ ಈಗಲೂ ಇರ್ತಾರೆ. ಆಗ ಹೀಗೆ ಬಹಳ ಬೇಗ ಪುಸ್ತಕ ತೆಗೆದು ಆ ಭಾಗ ಯಾವುದು ಅನ್ನೋದನ್ನು ಗುರುತಿಸಿಕೊಂಡ್ರು ಕೆಲವರು ಅದು ತಾಡವಾಲೆ ನೋಡಿ, ಪ್ರಿಂಟ್ನ ಪುಸ್ತಕವಲ್ಲ, ಅದ್ರಲ್ಲಿ ಹುಡುಕೋದೇ ಕಷ್ಟ, ಅದು ಲೈನ್ ಸಿಗೋದಿಲ್ಲ, ಲೈನಲ್ಲಿ ಆ ಪಂಕ್ತಿ ಯಾವುದು ಅಂತ. ಆ ತಾಡವಾಲೆಯಲ್ಲಿ ಎಲ್ಲಿ ಉಂಟು, ಎಲ್ಲಿ ತನಕ ಆಗಿದೆ ನಿನ್ನೆ ಅಂತ ಹುಡುಕ್ತಾ ಸ್ವಲ್ಪ ಚಡಪಡಿಸಿದ್ರಂತೆ, ಟೆಕ್ಸ್ಟ್ ಎಲ್ಲಿವರೆಗೆ ಬಂತು ಅಂತ ನೋಡಲಿಕ್ಕೆ. ಕೆಲವರು ಬೇಗ ಸಿಕ್ಕಿತು, ಬೇಗ ಸಿಕ್ಕಿದವ್ರ ಹತ್ರ ಎಲ್ಲಿ 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 ಬಂತು ಅಂತ ಇವ್ರು ಕೇಳೋದ್ಮೇಲೆ ಆಚಾರ ಬರೋದ್ರೊಳಗೆಲ್ಲ ರೆಡಿ ಆಗಬೇಕಲ್ಲ. ಹೀಗೆ ಆ ಪುಸ್ತಕಗಳ ತಾಡವಾಲೆಗಳ ಒಳಗಿನ ಲಿಪಿಯನ್ನು ಕೂಡ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಆ ತಾಡವಾಲೆಯಲ್ಲಿ ಬರೀತಾ ಇದ್ದದ್ದು ತುಳು ಲಿಪಿಯಲ್ಲಿ, ಯಾಕೆಂದರೆ ಸಂಸ್ಕೃತಕ್ಕೆ ಲಿಪಿ ಇಲ್ಲ. ತುಳು ಲಿಪಿಯಲ್ಲೇ ಸಂಸ್ಕೃತ ಗ್ರಂಥಗಳು ಬಂದು ಋಷಿಯ ತೀರ್ಥರು ಬರೆದದ್ದು ತುಳು ಲಿಪಿಯಲ್ಲೇ. ತುಳು ಲಿಪಿಯಲ್ಲೇ ಬರೆದಾಗ ತುಳು ಲಿಪಿಯಲ್ಲಿ ಅವರು ಎರಡು ಹೆಸರು ಹೇಳ್ತಾರೆ, ಬಹಳ ರೋಚಕವಾದ ಹೆಸರು. ಏನು ಅಂದರೆ ಅಶ್ವಲಿಪಿ, ಗಜಲಿಪಿ. ಗುಂಡಗೆ ಇರತಕ್ಕಂಥ ಅಕ್ಷರಗಳನ್ನು ಗಜಲಿಪಿ ಅಂತಲೂ, ಹೀಗೆ ಉದ್ದುದ್ದ ಇರೋ ಅಕ್ಷರಗಳನ್ನು ಅಶ್ವಲಿಪಿ ಅಂತಲೂ ಅದಕ್ಕೆ ಹೆಸರಿಟ್ಟು, ಕೆಲವು ಪುಸ್ತಕಗಳು ಅಶ್ವಲಿಪಿಯಲ್ಲಿ, ಕೆಲವು ಪುಸ್ತಕಗಳು ಗಜಲಿಪಿಯಲ್ಲಿ, ಎರಡು ಸೈಡ್ನಲ್ಲಿ ಅದಕ್ಕೆ ಮಾರ್ಜಿನ್ ಬಿಟ್ಟು, ಮಧ್ಯದಲ್ಲಿ ದಾರ ಹಾಕಲಿಕ್ಕೆ ಪುನಃ ಮಾರ್ಜಿನ್ ಬಿಟ್ಟು, ಗುಂಡಗೆ ನೀಟಾಗಿ ಸಾಲು ಚೂರು ಓರೆಯಾಗದಂತೆ ಬರೆದಿರತಕ್ಕಂಥ ಆ ಪುಸ್ತಕದ ಚಂದವೇ ಚಂದ ಅಂತ ನಾರಾಯಣ ಭಟ್ಟರು ತಾಡವಾಲೆ ವರ್ಣನೆ ಮಾಡ್ತಾರೆ. ಅಂತಹ ಪುಸ್ತಕಗಳನ್ನು ಬಿಡಿಸಿಟ್ಟುಕೊಂಡು ಸರಿ ಸಿದ್ಧಾದರು. ಆಚಾರ್ಯರು ಸರಿಸಿ ಅವರಿಗೋಸ್ಕರ ಸಿದ್ಧಪಡಿಸಿರತಕ್ಕಂಥ ಕೆಳಗೆ ಕಂಬಳಿ ಹಾಸಿ, ಕಂಬಳಿ ಮೇಲೆ ಒಳ್ಳೆಯ ನುಣುಪಾದ ಬಟ್ಟೆ ಹಾಸಿರತಕ್ಕಂಥ ಆಸನದ ಮೇಲೆ ಬಂದು ಆಚಾರ್ಯರು ಕೂತರು. ಬಂದ ತಕ್ಷಣ ಇವರೆಲ್ಲ ಪಾಠಕ್ಕೆ ಸಿದ್ಧರಾಗಿ ಆಚಾರ್ಯರಿಗೆ ನಮಸ್ಕಾರ ಮಾಡಿದರು. ಅವರು ಪುಸ್ತಕದಲ್ಲಿ ಪಾಠ ಎಲ್ಲಿವರೆಗೆ ಆಗಿದೆ ಅನ್ನೋದನ್ನು ಹುಡುಕಲಿಕ್ಕೆ ತಡವಾದವರು ನಮಸ್ಕಾರ ಬೇಗ ಮಾಡಿದರು ಅಂತ ಹೇಳಿದ್ದಾರೆ. ಹಾಗೆ ಅದರಲ್ಲಿ ಆದರೂ ಫಾಸ್ಟ್ ಆಗಬೇಕಲ್ಲ, ಪುಸ್ತಕ ಎಲ್ಲಿ ತನಕ ಪಾಠ ಆಯಿತು ಅನ್ನೋದನ್ನು ಹುಡುಕಲಿಕ್ಕೆ ತಡ ಆದರು. ನಮಸ್ಕಾರ ಮಾಡಿದ್ರೆ ಮೊದಲು ಮಾಡಿಬಿಟ್ರು ಇವರು. ಅವ್ರು ಬಂದು ಕೂತ್ಕೊಳ್ಳೆ ನಮಸ್ಕಾರ ಗುರುಭ್ಯೋ ನಮಃ ಅಂತ ಅಡ್ಡ ಬಿದ್ದುಬಿಟ್ರು. ಹೀಗೆ ಎಲ್ಲ ಪಾಠಕ್ಕೆ ಸಿದ್ಧ ಆದರು. ಆಚಾರ್ಯರು ಉಪನಿಷತ್ ಪ್ರವಚನ ಪ್ರಾರಂಭ ಮಾಡಿದರು. ಆ ಪ್ರವಚನ ಪ್ರಾರಂಭ ಮಾಡುವ ಮುಂಚೆ ಅವರು ಪ್ರಾರಂಭದಲ್ಲಿ ಓಂ ಅಂತ ಓಂಕಾರವನ್ನು ಉಚ್ಚಾರ ಮಾಡಿ, ಆ ಓಂಕಾರ 3 ವೇದಗಳ ಸಾರವಾಗಿ, 3 ವ್ಯಾಹೃತಿಗಳ ಸಾರವಾಗಿ, ಅಕಾರ ಉಕಾರಗಳು ಒಟ್ಟಿಗೆ ಸೇರಿ ಹೇಗೆ ಓಂಕಾರ ನಾದ ನಿಷ್ಪತ್ತಿ ಆಗುತ್ತೆ ಅನ್ನೋದನ್ನು ಉಚ್ಚರಿಸಿ ಆಚಾರ್ಯ ತೋರಿಸ್ತಿದ್ರು ಅಂತ ಅದ್ಭುತವಾದ ಓಂಕಾರದ ನಾದದ ಜೊತೆಗೆ ಪ್ರವಚನ ಮಾಡಿದರು. ವಿದ್ಯಾರ್ಥಿಗಳು ಟೆಕ್ಸ್ಟಿನ ಭಾಗವನ್ನು ಒಮ್ಮೊಮ್ಮೆ ಓದಿ ಹೇಳ್ತಿದ್ರು, ಮುಂದಿನ ಭಾಗ ಅದನ್ನು ಇವರು ವಿವರಿಸೋದು. ಅವರು ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ತಿರ್ಲಿಲ್ಲ, ಅವರು ವಿದ್ಯಾರ್ಥಿಗಳೇ ಆ ಕೆಲವು ಭಾಗಗಳನ್ನು ಓದ್ತಿದ್ರು, ಕೆಲವು ಅವರು ಸುಮ್ಮನೆ ನೋಡ್ತಾ ಇದ್ರು, ಆಚಾರ್ಯ ಪ್ರವಚನ ಮಾಡ್ತಾ ಇದ್ರು. ಹೀಗೆ ನಿರಂತರ ಬೆಳಗಿನ ಸಮಯದಲ್ಲಿ ಬೇರೆ ಬೇರೆ ಸರದಿಗಳಿರ್ಬೋದು, ಒಬ್ಬರದ್ದು ಪಾಠ ಮುಗಿದ್ಮೇಲೆ ಮತ್ತೊಬ್ಬರು ಹೀಗಿರ್ಬೋದು. ಆಚಾರ್ಯರು ಸುಮಾರು 7:30-8 ಗಂಟೆಗೆ ಪಾಠಕ್ಕೆ ಕೂತವರು 12 ಗಂಟೆಯವರೆಗೆ ಪಾಠ ಕೊಡ್ತಾರೆ. ಅದು 12 ಗಂಟೆ 4 ಗಂಟೆ ಒಂದೇ ಪಾಠ ಇರಲಿಕ್ಕಿಲ್ಲ, ಒಬ್ರದ್ದು ಒಂದು ಉಪನಿಷತ್ತಲ್ಲಿ ಮತ್ತೊಬ್ಬರು ಮತ್ತೊಂದು. ಹೀಗೆ ಆಚಾರ್ಯರಂತೂ ಈ ಪುಸ್ತಕ ಕೈಯಲ್ಲಿ ಹಿಡಿದದ್ದಿಲ್ಲ, ಪೂರ್ವಾವಲೋಕನ ಮಾಡಿದ್ದಿಲ್ಲ, ಏನಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದರು, 7 ಗಂಟೆ ತನಕ ಪ್ರಣವ ಜಪ ಮಾಡಿದರು, 7-7:30 ಪಾಠಕ್ಕೆ ಕೂತರು, 12 ಗಂಟೆ ತನಕ ಪಾಠ ಪ್ರವಚನ. ಅಲ್ಲಿ ಏನು ಪಾಠ ಪ್ರವಚನ, ಏನು ಜಿಜ್ಞಾಸೆಗಳು, ಏನು ಪ್ರಶ್ನೋತ್ತರಗಳು ಬಂದರೂ ಉತ್ತರ ಕೊಟ್ಟು ಪಾಠ ಮಾಡ್ತಾ ಹೋದರು. ಆ ಪಾಠವನ್ನು ಕೇಳುವುದೇ ಒಂದು ಆನಂದ. ಹೀಗೆ ಪಾಠ ಪ್ರವಚನ ಆಗಿ 12 ಗಂಟೆ ತನಕ ಪಾಠ ಪ್ರವಚನ ಆಯಿತು. ನಡು ಮಧ್ಯಾಹ್ನ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ
ಮಧ್ಯದ ನಡು ನೆತ್ತಿಯಿಂದ ಪಶ್ಚಿಮಕ್ಕೆ ತಿರುಗಲಿಕ್ಕೆ ಪ್ರಾರಂಭ. 12 ಗಂಟೆ ಕಳೀತು ಅಂದಾಗ ಪಾಠ ನಿಲ್ಲಿಸಿ ಸ್ನಾನ ಕೊಟ್ಟು ಸ್ನಾನ ಮಾಡಿ ಮತ್ತೆ ಮಧ್ಯಾಹ್ನದ ಪೂಜೆ ಅಲ್ಲ, ಪೂಜೆ ಮಾಡಿಲ್ಲ ಅವರು ಬರೇ ಪ್ರಣವದೀಪ ಮಾಡಿ ಬರೇ ನಿರ್ಮಾಲ ವಿಸರ್ಜನೆ ಮಾತ್ರ ಆಗಿದೆ. ಆಚಾರ್ಯರು ಮಧ್ಯಾಹ್ನ 12 ಗಂಟೆಗೆ ಸ್ನಾನಕ್ಕೆ ಹೋಗಿ ಅನಂತರ 12 ಗಂಟೆ ನಂತರ ಮಧ್ಯಾಹ್ನಕ್ಕೆ ಸ್ನಾನ ಮಾಡಿ ಪೂಜೆ ಆದಮೇಲೆ ಪ್ರಸಾದ ಸ್ವೀಕಾರ. ಸಾಮಾನ್ಯ 2-2.5 ಗಂಟೆಗೆ ಮಧ್ಯಾಹ್ನದ ಊಟ ಆಗ್ತಿದ್ದೇನೋ. ಸ್ವಲ್ಪ ನಮ್ಮ ಕಡಿರು ಸ್ವಾಮಿಗಳು ಪರಮಗುರುಗಳಿದ್ದಾರಲ್ಲ, ಅವರು ಪಾಪ 5 ಗಂಟೆಗೆ ಮಧ್ಯಾಹ್ನ ಸ್ವೀಕಾರ ಮಾಡ್ತಿದ್ರು. ಎಷ್ಟೋ ಬಾರಿ ನನ್ನನ್ನು ಪ್ರೀತಿಯಿಂದ ನನ್ನ ಹತ್ತಿರ ಕೊಡು ಅಂತ ಅವ್ರ ಪಕ್ಕದಲ್ಲಿ ಕೂಡಿಸಿ ಊಟ ಮಾಡಿಸಿದ್ದಾರೆ ನನ್ನನ್ನು. ಅಂಥ ಮಹಾ ತಪಸ್ವಿಗಳು ಅವರು ಸಾಮಾನ್ಯ 3 ಗಂಟೆ 4 ಗಂಟೆ ಮೇಲೆ ಭೋಜನ ಸ್ವೀಕಾರ. ಆಚಾರ್ಯದ್ದು ಮಧ್ಯಾಹ್ನಿಕ ಪೂಜೆ ಮುಗಿದು ಊಟ ಆಗುವ 2:30-3 ಗಂಟೆಗಿಂತ ಮೊದಲು ಆಗ್ತಿರ್ಲಿಲ್ಲ ಪ್ರಾಯ. ಯಾಕೆಂದ್ರೆ 12 ಗಂಟೆ ನಂತರ ಸ್ನಾನಕ್ಕೆ ಹೋಗ್ತಾ ಇದ್ದವರು. ಆಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ. ಹೀಗೆ ಮಧ್ಯಾಹ್ನ ಪೂಜೆಗೋಸ್ಕರ ಆಚಾರ್ಯರು ಸ್ನಾನಕ್ಕೆ ಹೊರಟಿದ್ದಾರೆ, ಮತ್ತೆ ಮಾಧ್ಯಾಹ್ನಿಕ ಸ್ನಾನಕ್ಕೆ ಸಿದ್ಧವಾಗಿದ್ದಾರೆ. ಮುಂದೆ ಏನಾಯಿತು ಅನ್ನೋದನ್ನು ನಾಳೆ ಅವರ ಮಧ್ವ ಜಯಂತಿ ದಿವಸ ಮುಂದಿನ ಭಾಗವನ್ನು ನೋಡೋಣ. ನಮಸ್ತೆ ಪ್ರಾಣೇಶ ಪ್ರಣತಿ ವಿಭವಾಯಾಮನಿ ವಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದೇಶ ಸುದೃಶನ್ನೋ ಜಯ ಜಯ. ನಾವು ನಿನ್ನೆ ಆಚಾರ್ಯರ ಅರುಣೋದಯದಿಂದ ಚಂದ್ರೋದಯದ ತನಕ, ಚಂದ್ರೋದಯದ ಅನಂತರವೂ ಮಧ್ಯರಾತ್ರಿಯ ತನಕ ದಿನಚರಿ ಹೇಗಿತ್ತು ಅನ್ನೋದನ್ನು ನಾರಾಯಣ ಪಂಡಿತರು ಪ್ರತ್ಯಕ್ಷದರ್ಶಿಯಾಗಿ, ಅವರು ಆಚಾರ್ಯರು ಕಬೆನಾಡಿನಲ್ಲಿ ಈಗನ ಕಾಸರಗೋಡಿನಲ್ಲಿ ವಾಸವಾಗಿದ್ದಾಗ ತಾನು ಕಣ್ಣಾರೆ ಕಂಡು ಚಿತ್ರಿಸಿದಂಥ ಒಂದು ಸುಂದರವಾದ ಚಿತ್ರಣ. ಅದರ ಪ್ರಾರಂಭ ನಿನ್ನೆ ಮಾಡಿದ್ದೆವು ನಾವು. ಅರುಣೋದಯದಲ್ಲಿ ಆಚಾರ್ಯರು ಎದ್ದು ಸ್ನಾನ ಮಾಡಿ ಸೂರ್ಯೋದಯದ ತನಕ ಪ್ರಣವ ಪ್ರತಿಪಾದ್ಯನಾದ ಭಗವಂತನನ್ನು ಕಾಬಿಶಾಟಿಯಿಂದ ಆವೃತವಾದ ರಹಸ್ಯ ಸ್ಥಳದಲ್ಲಿ ಕೂತು ಧ್ಯಾನ ಮಾಡುತ್ತಿದ್ದರು. ಅಷ್ಟೊತ್ತಿಗೆ ಅವರ ಶಿಷ್ಯರೆಲ್ಲ ಅವರ ಪೂಜಾ ಸಾಮಗ್ರಿಗಳನ್ನು, ಶಾಲಿಗ್ರಾಮಗಳನ್ನು ತೆಗೆದು ನಿರ್ಮಾಲ್ಯ ವಿಸರ್ಜನೆ ಮಾಡಿ ಅದನ್ನು ತೊಳೆದು ಸಿದ್ಧ ಮಾಡಿಡುತ್ತಿದ್ದರು. ಅಷ್ಟೊತ್ತಿಗೆ ಸೂರ್ಯೋದಯ ಆಗ್ತಿತ್ತು. ಸೂರ್ಯೋದಯದ ಮುಂಚೆ ಇಷ್ಟು ಕೆಲಸ ನಡೆಯುತ್ತಿತ್ತು. ಸೂರ್ಯೋದಯ ಆದ ತಕ್ಷಣ ಬೆಳಕು ಹರಿದಾಗ ಆಚಾರ್ಯರು ಉಪನಿಷತ್ ಪಾಠ, ವೇದ ಪಾಠ ಮಾಡಲಿಕ್ಕೆ ಅಂತ ವೇದಿಕೆಗೆ ಬಂದು ಕೂಡುತ್ತಿದ್ದರು. ಆವಾಗ ಶಿಷ್ಯರೆಲ್ಲ ತಮ್ಮ ತಮ್ಮ ಪುಸ್ತಕಗಳನ್ನು ಹಿಡಿದುಕೊಂಡು ಪಾಠಕ್ಕೆ ಸಿದ್ಧರಾಗ್ತಿದ್ದರು. ಮಧ್ಯಾಹ್ನ 12 ಗಂಟೆಯವರೆಗೂ ಸುಮಾರು 4 ಗಂಟೆಗಳ ಕಾಲ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅವರ ಎಲ್ಲ ಪ್ರಶ್ನೆಗಳು, ಜಿಜ್ಞಾಸೆಗಳು, ಪ್ರಶ್ನೋತ್ತರಗಳು ನಡೆಯುತ್ತಿದ್ದವು ಆ ಸಂದರ್ಭದಲ್ಲಿ, ಮತ್ತು ಪಾಠವೂ ನಡೆಯುತ್ತಿತ್ತು. ಹೀಗೆ ಸುಮಾರು 12 ಗಂಟೆಯ ತನಕ ಪ್ರವಚನ. 12 ಗಂಟೆ ಆದ ಮೇಲೆ ಸೂರ್ಯ ಪೂರ್ವದಿಂದ ಮಧ್ಯ ನಡುನೆತ್ತಿಗೆ ಬಂದು ನಡುನೆತ್ತಿಯಿಂದ ಪಶ್ಚಿಮದ ಕಡೆಗೆ ವಾಲಿಕ್ಕೆ ಪ್ರಾರಂಭ ಆದ ಅಂದಾಗ ಆಚಾರ್ಯರು ಮಧ್ಯಾಹ್ನಕ್ಕೆ ದೇವರ ಪೂಜೆಗೆ ಸ್ನಾನಕ್ಕೆ ಹೋಗ್ತಿದ್ರು. ಇಷ್ಟು ವಿಷಯವನ್ನು ನಾವು ನಿನ್ನೆ ನೋಡಿದ್ದೆವು. ಆಚಾರ್ಯರು ಸ್ನಾನಕ್ಕೆ ಹೋಗಿದ್ದು, ಸ್ನಾನ ಹೇಗೆ, ಯಾವ ರೀತಿ ಸ್ನಾನ ನಡೆಯುತ್ತಿತ್ತು, ಸ್ನಾನ ಆದಮೇಲೆ ಅಲ್ಲಿ ಸರೋವರು ಏನು ಮಾಡ್ತಿದ್ರು, ಇದನ್ನು ಬೆಳಗಾತ ಮಾಡಿದ್ದನ್ನು ನಾರಾಯಣ ಪಂಡಿತರು ನೋಡಿರಲಿಲ್ಲ. ಅದನ್ನು ವರ್ಣನೆ ಮಾಡಲಿಲ್ಲ. ಮಧ್ಯಾಹ್ನ ಮಾಡ್ತಾರೆ. ಬೆಳಿಗ್ಗೆ ಪ್ರಾಯ ಕತ್ತಲು ನಿದ್ದೆಗಳನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಅವರು ಮಧ್ಯಾಹ್ನದ ಹೊತ್ತು ಏನು ನಡೆಯಿತು, ಸ್ನಾನದ ವಿವರಗಳನ್ನು ನಿಂತು ಇವರು ಕಟ್ಟೆಯ ಮೇಲೆ ನಿಂತು ನೋಡಿದವರು. ಆ ಚಕ್ರತೀರ್ಥ ಮತ್ತು ಅನಂತರ ಆಚಾರ್ಯರು ಸ್ನಾನ ಮಾಡಿದ ಮೇಲೆ ಮಧ್ವತೀರ್ಥ ಅಂತ ಖ್ಯಾತವಾದ ವಿಷ್ಣುಮಂಗಲ ದೇವಸ್ಥಾನದ ಕೆರೆ. ಆಚಾರ್ಯರು ಸ್ನಾನಕ್ಕೆ ಅಂತ ಹೊರಟು. ಆಚಾರ್ಯರು ಸ್ನಾನಕ್ಕೆ ಹೋದ ತಕ್ಷಣ ನಾರಾಯಣ ಪಂಡಿತರಿಗೆ ಆ ಸಂತೋಷದಿಂದ ಹೇಳ್ತಾರೆ, ಅದು ಬರಿಯ ವಿಷ್ಣುಮಂಗಲದ ಕೆರೆಯಾಗಿ ಉಳಿಯಲಿಲ್ಲ. ಸಮಸ್ತ ತೀರ್ಥಾಭಿಮಾನಿ ದೇವತೆಗಳು, ಗಂಗಾದಿ ತೀರ್ಥಗಳು ಆ ನೀರಿನಲ್ಲಿ ಸನ್ನಿಹಿತವಾದವು. ಯಾಕೆಂದರೆ ಆಚಾರ್ಯರ ಅವಗಾಹನದ ಭಾಗ್ಯ ಪಾಲು ನಮಗೂ ಸಿಗಬೇಕು ಅಂತ ಸಮಸ್ತ ತೀರ್ಥಾಭಿಮಾನಿ ದೇವತೆಗಳು ಆ ಜಲದಲ್ಲಿ ಸನ್ನಿಹಿತರಾದರು. ಆಚಾರ್ಯರು ಸ್ನಾನ ಮಾಡಿದರು. ಸ್ನಾನ ಮಾಡಿದ ನಂತರ ಅಲ್ಲೇ ಶಾಲಿಗ್ರಾಮದ ಸಂಪುಟ ತಂದಿಟ್ಟಿದ್ದರಂತೆ. ಶಾಲಿಗ್ರಾಮಕ್ಕೆ ಶಂಖದಿಂದ ಅಭಿಷೇಕ ಮಾಡಿ ಆ ತೀರ್ಥವನ್ನು ಆಚಾರ್ಯ ತೆಗೆದುಕೊಂಡು ಸ್ನಾನ ಆದಮೇಲೆ ಅಂತಸ್ನಾನ ಇದೆ. ಹೊರಗಿನಿಂದ ನಾವು ಸ್ನಾನ ಮಾಡ್ತೇವೆ. ಅದು ಸರೋವರದಲ್ಲಿ ಸ್ನಾನ ಆದ ತಕ್ಷಣ ಅಲ್ಲೇ ಒಂದು ಶಂಖದಲ್ಲಿ ಅಭಿಷೇಕ ಮಾಡಿ ತೀರ್ಥ ತೆಗೆದುಕೊಳ್ತಕ್ಕಂಥ ಸಂಪ್ರದಾಯ
ಅದು ಇವತ್ತಿಗೂ ಇದೆ, ಇರುವಲ್ಲಿ ಬಿಟ್ಟವರು ಬಿಟ್ಟಿರ್ತಾರೆ, ಹಿಡಿದವರು ಹಿಡಿದಿರ್ತಾರೆ. ಆ ತೀರ್ಥ ಸ್ನಾನ ಯಾಕೆಂದರೆ ಅಂತಃಸ್ನಾನ, ಹೊರಗಿನಿಂದ ಬಹಿಶುದ್ಧಿ, ಒಳಗೆ ನಮಗೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ, ಒಳಗೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತೀರ್ಥಪ್ರಾಶನದಿಂದ ಅಂತಃ ಶುದ್ಧಿಯನ್ನು ಸಂಪಾದಿಸುವುದಕ್ಕೋಸ್ಕರ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥೋದಕವನ್ನು ಪ್ರಾಶನ ಮಾಡಬೇಕು. ಒಂದು ತೀರ್ಥದ ಒಂದು ಉದ್ಧರಣೆ, ತೀರ್ಥ ತೆಗೆದುಕೊಂಡ ಕೂಡಲೇ ಅಂತಃಶುದ್ಧಿ ಆಗುತ್ತೋ ಅನ್ನೋ ಪ್ರಶ್ನೆಗೆ ನಾರಾಯಣ ಪಂಡಿತರು ವಿವರ ಕೊಡ್ತಾರೆ. ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ, ಯಾವುದೇ ಹರಿಯುವ ನದಿಯಲ್ಲಿ ಸಮುದ್ರಕ್ಕೆ ಹೋಗಿ ಸೇರುವ ಅಲ್ಲ, ಯಾವುದೋ ಒಂದು ಸಣ್ಣ ನದಿ, ಸಮುದ್ರಕ್ಕೆ ಸೇರುವಷ್ಟು ದೊಡ್ಡ ನದಿ ಕೂಡ ಅಲ್ಲ, ಅಂಥ ನದಿಯಲ್ಲಿ ಸ್ನಾನ ಮಾಡಿದರೆ, ಅವಗಾಹನ ಸ್ನಾನ ಮಾಡಿದರೆ, ಹರಿಯುವ ನೀರಿನಲ್ಲಿ, ಬಾವಿಗಿಂತ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ 3 ದಿವಸ ಉಪವಾಸ ಮಾಡಿದ ಫಲ. ತ್ರಿರಾತ್ರ ಫಲದ ನದ್ಯ ಯಾಹ ಕಾಶ್ಚಿತ್ ಅಸಮುದ್ರಗಾಹ, ಸಮುದ್ರಕ್ಕೆ ಹೋಗಿ ಸೇರದ ಯಾವುದೋ ಸಣ್ಣ ಕ್ಷುದ್ರ ನದಿಯಲ್ಲಿ ಕೂಡ ಅವಗಾಹನ ಸ್ನಾನ ಮಾಡಿದರೆ 3 ದಿವಸ ಶುದ್ಧೋಪವಾಸ ಮಾಡಿದರೆ ಎಷ್ಟು ಫಲವೋ, 3 ಏಕಾದಶಿ ಅಂತಿಟ್ಟುಕೊಳ್ಳಿ ಅನುಸಂಧಾನಕ್ಕೆ, 3 ದಿನ ಶುದ್ಧೋಪವಾಸ ನಿರ್ಜಲೋಪವಾಸ ಮಾಡಿದರೆ ಏನು ಫಲವೋ ಆ ಫಲ ಅಂಥ ನದಿಗಳಲ್ಲಿ, ಶುದ್ಧ ನದಿಗಳಲ್ಲಿ ಸ್ನಾನ ಮಾಡಿದರೆ ಇದೆ. ಸಮುದ್ರದಾಸ್ತು ಪಕ್ಷಸ್ತು, ಸಮುದ್ರಕ್ಕೆ ಹೋಗಿ ಸೇರುವಂಥ ಸ್ವಲ್ಪ ದೊಡ್ಡ ನದಿಗಳಲ್ಲಿ ಅವಗಾಹನ ಸ್ನಾನ ಮಾಡಿದರೆ 15 ದಿವಸ ಉಪವಾಸ ಮಾಡಿದ ಫಲ. ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಮಾಸಸ್ಯ ಸರಿದಾಂಪತಿ, 1 ತಿಂಗಳು ನಿರ್ಜಲ ಉಪವಾಸ ಮಾಡಿದರೆ ಏನು ಫಲವೋ ಅದು ಸಮುದ್ರ ಸ್ನಾನ ಮಾಡಿದರೆ ಫಲ ಬರುತ್ತೆ. ಷಣ್ಮಾಸ ಫಲದ ಗೋದಾ, ಅದೇ ಸಮುದ್ರಕ್ಕಿಂತಲೂ ವಿಶೇಷ ಗೋದಾವರಿ ನದಿ ಸ್ನಾನ. ಯಾಕೆಂದರೆ 6 ತಿಂಗಳುಗಳ ಕಾಲ ನಿರ್ಜಲ ಉಪವಾಸ ಮಾಡಿದರೆ, ಮಾಡಲಿಕ್ಕೆ ಬರೋಲ್ಲ, ಮಾಡಿದರೆ ಎಷ್ಟು ಫಲವೋ ಅದೀಗ 6 ತಿಂಗಳುಗಳ ಕಾಲ ಅಂದರೆ 360 ಏಕಾದಶಿ ಮಾಡಿದ್ರು ಅವರು, 360 ಏಕಾದಶಿ ನಿರ್ಜಲ ಉಪವಾಸ, 6 ತಿಂಗಳು ನಿರ್ಜಲ ಉಪವಾಸ ಮಾಡಿದಂತಹ ಫಲ, 360 ಅಲ್ಲ 180, 6 ತಿಂಗಳು ನಿರ್ಜಲ ಉಪವಾಸ ಮಾಡಿದ ಫಲ ಅದು ಗೋದಾವರಿ ನದಿ ಸ್ನಾನದಿಂದ ಬರುತ್ತೆ. ವತ್ಸರಸ್ಯತು ಜಾಸ್ತನವಿ ಅಂತ ಗಂಗಾ ಸ್ನಾನ ಮಾಡಿದರೆ 360 ದಿವಸ ನಿರ್ಜಲೋಪವಾಸ ಮಾಡಿದ ಫಲ. ಇಷ್ಟೇ ಆದರೆ ದ್ವಾದಶಾಬ್ದ ಉಪವಾಸಸ್ಯ ಫಲವು, ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ ತೆಗೆದುಕೊಂಡ್ರೆ ದ್ವಾದಶಾಬ್ದೋಪವಾಸಸ್ಯ ಫಲವು, 12 ವರ್ಷಗಳ ಕಾಲ ನಿರ್ಜಲ ಉಪವಾಸ ಮಾಡಿದರೆ ಎಂಥ ಪುಣ್ಯವೋ ಅಂಥ ಪಾವಿತ್ರ್ಯವನ್ನ, ಅಂಥ ಅಂತಃಶುದ್ಧಿಯನ್ನ ವಿಷ್ಣುಪಾದೋದಕ ಕೊಡುತ್ತದೆ ಅಂತ ಶಾಸ್ತ್ರವಚನ. ಆದ್ದರಿಂದ ಅದು ಮಹಾಪಾವಿತ್ರ್ಯಕರ. ಹೊರಗಿನಿಂದ ಗಂಗಾ ಸ್ನಾನ ಮಾಡಿದ್ದರಿಂದ ಎಷ್ಟು ಶುದ್ಧಿ ಆಯಿತೋ ಅದಕ್ಕಿಂತ ಹೆಚ್ಚು ಅವಳ ಅಂತಃಶುದ್ಧಿ ಆಗತ್ತೆ, ಒಂದು ಉದ್ಧರಣೆ ತೀರ್ಥ ಸ್ವೀಕಾರ ಮಾಡಿದ್ದರಿಂದ. ವಿಷ್ಣುಪಾದೋದಕ ಸ್ಥಿತಿಗೆ ಕಲಾಂ ನಾರ್ಹಂತಿ ಷೋಡಶಿ, ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ಶಾಲಗ್ರಾಮ ತೀರ್ಥದ ಮುಂದೆ ಇವು ಯಾವುವೂ ಲೆಕ್ಕಕ್ಕೆ ಇಲ್ಲ, ಒಂದು ಏಕದೇಶ ಕೂಡ ಅಲ್ಲ. ಅಂಥ ಶಾಲಗ್ರಾಮ ತೀರ್ಥನ ಸ್ವಯಂ ತಾನೇ ಶಂಖದಿಂದ ಶಾಲಗ್ರಾಮಗಳಿಗೆ ಅಭಿಷೇಕ ಮಾಡಿ ಆಚಾರದನ್ನು ಸ್ವೀಕಾರ ಮಾಡಿದರು. ಒಂದು ಅದ್ಭುತವಾದ ಚಿತ್ರಣವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ. ಆಚಾರ್ಯರು ಶಂಖ ಹಿಡ್ಕೊಂಡಿದ್ದರು ಕೈಯಲ್ಲಿ ಅಭಿಷೇಕಕ್ಕೆ ಅಂತ. ಅವರ ಕೈಯಲ್ಲಿ ಶಂಖ ಹಿಡ್ಕೊಂಡ ಆಚಾರ್ಯರ ಪ್ರತಿಮೆ, ಆಚಾರ್ಯರ ಪ್ರತೀಕ ವಿಗ್ರಹ, ಅವರ ರೂಪ ಆ ಒದ್ದೆಯಾದ ಶಾಲಿಗ್ರಾಮದಲ್ಲಿ ಪ್ರತಿಫಲಿತ ಆಯಿತು. ರಿಫ್ಲೆಕ್ಷನ್ ಆ ಶಾಲಿಗ್ರಾಮದಲ್ಲಿ ಆಚಾರ್ಯರ ಪ್ರತಿಫಲನ ಆದಾಗ ಶಂಖಪಾಣಿಯಾದ ಭಗವಂತನೇ ಅದರಲ್ಲಿ ಸನ್ನಿಹಿತನಾಗಿದ್ದನೇನೋ ಅಂತ ನಮಗೆಲ್ಲ ಭಾವನೆ ಬಂದು ಅಂತ ಹೇಳ್ತಾರೆ. ಹೀಗೆ ಶಾಲಿಗ್ರಾಮ ತೀರ್ಥವನ್ನು ಸ್ವೀಕರಿಸಿ ಅಲ್ಲೇ ಕೂತ್ರಂತ. ಸೀದಾ ಸ್ನಾನ ಮಾಡಿ ಒಳಗೆ ಬರಲಿಲ್ಲ, ಅಲ್ಲೇ ಕೂತು ಊರ್ಧ್ವಕುಂಡ ಧಾರಣೆ ಮಾಡಿದ್ರು. ಅಲ್ಲೇ ಸರೋವರದ ಕಟ್ಟೆಯಲ್ಲೇ ಕೂತು ಊರ್ಧ್ವಕುಂಡ ಧಾರಣೆ ಮಾಡಿದ್ರು. ದುರ್ಜನರಿಗೆ ತಾಮಸರಿಗೆ ಸೂರ್ಯನಂತೆ ತಾಪಕರಾದ ಆಚಾರ್ಯರು ದ್ವಾದಶ ಪುಂಡ ಧರಿಸಿದಾಗ ಏಕಕಾಲದಲ್ಲಿ 12 ಸೂರ್ಯರು ಉದಿಸಿದಂತೆ ಕಂಡಿತು ಅಂತ. 12 ಸೂರ್ಯರು ದುರ್ಜನರಿಗೆ ತಾಪಕರನಾದ ಏಕಕಾಲದಲ್ಲಿ, ಪ್ರಳಯ ಕಾಲದಲ್ಲಿ 12 ಸೂರ್ಯರು ಉದಿಸಿ ಬಂದಂತೆ ಕಾಣಿತು. ಇದನ್ನು ನೋಡಿಕೊಂಡು ಬಹಳ ಜನ ಪ್ರಳಯ ಕಾಲದಲ್ಲಿ 12 ಜನ ಸೂರ್ಯರು ಉದಯಿಸ್ತಾರೆ ಅನ್ನೋ ಭ್ರಮೆಗೆ ಒಳಗಾಗಿಬಿಟ್ಟಿದ್ದಾರೆ. ಈಗ ಒಬ್ಬನೇ ಸೂರ್ಯ, ಪ್ರಳಯ ಕಾಲದಲ್ಲಿ 12 ಜನ ಸೂರ್ಯರು ಉದಯಿಸಿಬಿಡ್ತಾರೆ, ಆ ತಾಪಕ್ಕೆ ತಡೆಯಲಾರದೆ ಈ ಭೂಮಿ ಸುಟ್ಟು ಹೋಗುತ್ತೆ ಅಂತ. 12 ಜನ ಸೂರ್ಯರು ಇದ್ರೆ ತಾನೆ ಉದಯ ಆಗೋದು. 12 ಜನ ಸೂರ್ಯರು ಇಲ್ಲ, 12 ಜನ ಆದಿತ್ಯರಿರೋದು. ಆದಿತ್ಯರು ಅಂದರೆ ಸೂರ್ಯರಲ್ಲ, ಅದು
ಅಮರಕೋಶ ಉರು ಹೊಡೆದವರ ವ್ಯಾಖ್ಯಾನ. ಆದಿತ್ಯರು ಅಂದರೆ ಅದಿತಿ ಪುತ್ರರು. ದಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾಥ ಸವಿತಾ ಭಗಃ ಧಾತಾ ವಿಧಾತ ವರುಣಃ ಮಿತ್ರಃ ಶಕ್ರಃ ಉರುಕ್ರಮಃ. ಅದರಲ್ಲಿ ವಾಮನನು ಸೇರಿದ್ದಾನೆ. ವಾಮನ ಉದಿಸುವುದಿಲ್ಲ, 12 ವಾಮನ ಇಂದ್ರ ಅವರೆಲ್ಲ ಉದಿಸುವುದಿಲ್ಲ. ಅದರಿಂದ 12 ಆದಿತ್ಯರು ಎಂದೂ ಪ್ರಳಯ ಕಾಲದಲ್ಲಿ ಉದಿಸುವುದಿಲ್ಲ. ಆದರೆ ಆ ಪ್ರಳಯ ಕಾಲದ ಪ್ರಖರತೆಯನ್ನು, ಆ ಎಷ್ಟು ಉಗ್ರವಾಗಿರುತ್ತೆ ಆ ತೇಜಸ್ಸನ್ನು ಹೊರಗೆ 12 ಸೂರ್ಯರು ಉದಿದಾಗೆ ಅಂತ ಹೇಳ್ತಾರೆ. ಅದು ಅಭೂತೋಪಮಾನ, ಭೂತೋಪಮಾನ ಅಲ್ಲ, ಅದನ್ನು ಉತ್ಪ್ರೇಕ್ಷೆ. ಅದು 12 ಮಂದಿ ಸೂರ್ಯರು ಏಕಕಾಲದಲ್ಲಿ ಉದಿಸಿದರೆ ಪ್ರಳಯ ಕಾಲದಲ್ಲಿ ಅಂಥ ತಾಪ ಬಂದಿತ್ತೋ ಅಂಥ ಒಂದು ಅನುಭವ ದುರ್ಜನರಿಗೆ ಆ ಬುದ್ಧಿಮುಂಟರು ನೋಡಿದಾಗ. ಸಜ್ಜನರಿಗೆ ಸಂತೋಷ, ದುರ್ಜನರಿಗೆ ನಾಮ ನೋಡಿದ್ರೆ ಹೊಟ್ಟೆ ಸಂಕಟ ಪಡ್ತಾ ಇದ್ದವರು ಅವ್ರು ನೋಡಿದವರು. ಯಾಕೆಂದರೆ ಅವರ ಮನಸ್ಸಲ್ಲಿ ದೌರ್ಜನ್ಯ ತುಂಬಿತ್ತು. ಹೀಗೆ ಊರ್ಧ್ವಪುಂಡ್ರ ಧಾರಣೆ ಮಾಡಿ, ಯಾಕೆಂದರೆ ಇದನ್ನು ಊರ್ಧ್ವಪುಂಡ್ರವನ್ನು ಧರಿಸಬೇಕು ಅಂತ ವಿಧಿಸಿ ಕಡ್ಡಾಯ ಮಾಡಿದವರು ಆಚಾರ್ಯರು. ಅದು ಕಾರಣ ಏನು ಅಂತಂದರೆ, ಯೋಗಾಭ್ಯಾಸ ಮತ್ತು ಧ್ಯಾನ, ಅಂತರಂಗದ ಧ್ಯಾನ ಅಂದರೆ ಏನು ಅಂತ ಗೊತ್ತಿದ್ದವರು ಊರ್ಧ್ವಪುಂಡ್ರ ಧರಿಸಿಯೇ ಧರಿಸ್ತಾರೆ. ಅದು ಗೊತ್ತಿಲ್ಲದವರಿಗೆ ಮಡ್ಡು ಬಾತ ಅಷ್ಟೇ, ಮಣ್ಣು ಹಚ್ಚಿಕೊಳ್ಳೋದು, ಇನ್ನೇನಿಲ್ಲ. ಯಾಕೆ ಊರ್ಧ್ವಪುಂಡ್ರವನ್ನು ಧರಿಸಬೇಕು? ಅದು ಊರ್ಧ್ವಮುಖವಾಗಿ ಅಂತಂದರೆ, ಒಳಗಿನಿಂದ ಮೂಲೇಜ ನಾಭವು ಹೃದಯೇಂದ್ರ ಯೋನಿ ಭೂಮಧ್ಯ ಮೂರ್ತ ದ್ವಿಷಡಂತಕೇಶು. ಇಲ್ಲಿ ಸ್ಪಿರಿಚುವಲ್ ಸೆಂಟರ್ಸ್ಗಳಿವೆ, ಆ ಶಕ್ತಿ ಕೇಂದ್ರಗಳು. ಅದರಲ್ಲಿ ಭಗವಂತನ ಆವಿರ್ಭಾವ ಆಗಿ ಒಳಗಿನಿಂದ ಅಂತರ್ದರ್ಶನ, ಹೃದಯ ಕಮಲದಲ್ಲಿ ಭಗವದ್ ದರ್ಶನ ಆಗಬೇಕು, ಆಜ್ಞಾಚಕ್ರದಲ್ಲಿ ಭಗವದ್ ದರ್ಶನ ಆಗಬೇಕು. ಆಗಬೇಕಾಗಿದ್ದರೆ ಆ ನಾಡಿಯಲ್ಲಿ ಇರತಕ್ಕಂಥ ಶಕ್ತಿಗಳು ಊರ್ಧ್ವಮುಖವಾಗಿ ಹರಿಬೇಕು. ಅಧೋಮುಖವಾಗಿ ಹರಿದರೆ ಮನುಷ್ಯನನ್ನು ಮತ್ತಷ್ಟು ಸಂಸಾರದ ಕಡೆಗೆ ಎಳೆಯುತ್ತದೆ. ಊರ್ಧ್ವಮುಖವಾದಾಗ ಭಗವಂತನ ಕಡೆಗೆ ಎಳೆಯುತ್ತೆ. ಆ ಶಕ್ತಿಗಳನ್ನು ಊರ್ಧ್ವಮುಖ ಆಗುವುದಕ್ಕೋಸ್ಕರ ಇಡಾ ಪಿಂಗಳ ಸುಷುಮ್ನ ಈ 3 ನಾಡಿ ಊರ್ಧ್ವಮುಖ ಆಗಬೇಕು ಅಂತ ಇಲ್ಲಿ 3 ನಾಮ. ಹೃತ್ಕಮಲದ ಮಧ್ಯ ನಿವಾಸಿ ಆಮ್ನೆ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅನಾಹತ ಚಕ್ರ ಅದು ಊರ್ಧ್ವಮುಖ ಆಗಬೇಕು ಅಂತ ಇಲ್ಲಿ 4 ಕಡೆಯೂ ಅದು ಕೈಗೆ ಇಳಿದು, ಕೈಯಲ್ಲಿದ್ದಂಥ ಎನರ್ಜಿ ಮೇಲೆ ಕೈಯಿಂದ ಇಳಿದು, ಕೈಯಲ್ಲಿ ಇಳಿದು ವೇಸ್ಟ್ ಆಗಬಾರದು ಅಂತ ಇಲ್ಲಿ 4 ಕಡೆ ದಿಗ್ಬಂಧ. ಆಮೇಲೆ ಸಹಸ್ರಾರಕ್ಕೆ ಹಚ್ಚಿ ಊರ್ಧ್ವಮುಖವಾಗಿ ಮಾಡ್ತಕ್ಕಂಥ ಕ್ರಿಯೆ. ಹೀಗೆ ಧ್ಯಾನದಲ್ಲಿ ನಮ್ಮ ನಾಡಿ ಚಕ್ರಗಳನ್ನು ಊರ್ಧ್ವಮುಖವಾಗಿ ಮಾಡ್ತಕ್ಕಂಥ ಕ್ರಿಯೆ ಇದು. ಇದರ ಬದಲು ನಾವು ಹೀಗೆ ಹಚ್ಚಿಬಿಟ್ರೆ, ಸಿರಿಯಲ್ ಮುಖ ಹಚ್ಚಿಬಿಟ್ರೆ ಎನರ್ಜಿಯೆಲ್ಲ ಕೆಳಕ್ಕೆ ಯದ್ವಾತತ್ವ ಹರಿಯುತ್ತೆ. ಅದರಿಂದ ಯಾವ ಕಾಲಕ್ಕೂ ಅಂತಃಶಕ್ತಿಯನ್ನು ಡೈವರ್ಟ್ ಮಾಡತಕ್ಕಂಥ ರೀತಿಯಲ್ಲಿ ಹೊರಗಿನಿಂದ ಮೂವ್ಮೆಂಟ್ ಕೊಡಬೇಡಿ ಅಂತ ಯೋಗಶಾಸ್ತ್ರ ಬಲ್ಲವರಿಗೆ ಈ ವಿಷಯ ಅರ್ಥ ಆಗುತ್ತೆ. ಬಾರದೇ ಇದ್ದವರಿಗೆ ಅದೊಂದು ಹಚ್ಚೋದು ಇದೊಂದು ಹಚ್ಚೋದು, ಯಾಕೆಂದರೆ ಜಗಳಕ್ಕೆ ಅಷ್ಟೇ. ನಿಮ್ಮ ವಿಷಯ ಗೊತ್ತಿಲ್ಲದೆ ಇದ್ದವರಿಗೆ ಜಗಳಕ್ಕೆ ಹಚ್ಕೊಳ್ಳೋದು, ಅವರು ಇವ್ರನ್ನ ನೋಡಿ ಜಗಳ ಮಾಡೋದು, ಇವರು ಅವರನ್ನು ನೋಡಿ ಜಗಳ, ಎಲ್ಲವೂ ಜಗಳಕ್ಕೆ ಆಗತ್ತೆ. ಹೀಗೆ ಆಚಾರ್ಯರು ಊರ್ಧ್ವಪುಂಡ್ರವನ್ನು ಹಚ್ಚಿಕೊಂಡ್ರು. ಆಮೇಲೆ ಒಂದು ವಿಶೇಷ ಇದೆ, ಆಚಾರ್ಯ ಊರ್ಧ್ವಪುಂಡ್ರ ಹಚ್ಚಿಕೊಂಡು ಬಾಹು ಮೂಲಕ್ಕೆ ಶಂಖಚಕ್ರಗಳನ್ನು ಧರಿಸಿದರು ಅಂತ ಹೇಳ್ತಾರೆ. ನಾರಾಯಣ ಪಂಡಿತರು ಎಲ್ಲಿ ಕೂಡ ಪಂಚಮುದ್ರೆ ಉಲ್ಲೇಖ ಮಾಡೋದಿಲ್ಲ. ಒಂದು ವಿಶೇಷ ಸಂಗತಿ ಇದು. ಬಾಹುಮೂಲ ಪರಿಚಿತ ಶಂಖಚಕ್ರ ಅಂತ ಪದ್ಮಪುರಾಣದಲ್ಲಿ ಇರೋದಷ್ಟೇ. ಬಾಹುಮೂಲ ಪರಿಚಿಸ್ಮಿತ ಶಂಖಚಕ್ರ ಪದ್ಮಪುರಾಣದಲ್ಲೂ ಇರೋದು ಶಂಖಚಕ್ರಗಳನ್ನು ಬಾಹುಮೂಲದಲ್ಲಿ ಧರಿಸಬೇಕು ಅಂತ. ನಾರಾಯಣ ಪಂಡಿತರು ಇಲ್ಲಿ ಆಚಾರ್ಯರು ಶಂಖಚಕ್ರಗಳನ್ನು ಬಾಹುಮೂಲದಲ್ಲಿ ಧರಿಸಿದ್ರು ಅಂತ ಹೇಳ್ತಾರೆ. ಯೋಗ ದೀಪಿಕಾದಲ್ಲಿ ಊರ್ಧ್ವಪುಂಡ ಧಾರಣ ನಂತರ ಬಾಹುಮೂಲದಲ್ಲಿ ಶಂಖಚಕ್ರ ಧರಿಸಬೇಕು ಅಂತ ಹೇಳಿದ್ದಾರೆ. ಯೋಗ ದೀಪಿಕಾ ಅಂದರೆ ಸಮಗ್ರ ನಮ್ಮ ಅನುಷ್ಠಾನವನ್ನು ಹೇಳ್ತಕ್ಕಂಥದ್ರಂತ. ಅಂದರೆ ಪಂಚಮುದ್ರಗಳನ್ನು ಧರಿಸಬಾರದು ಅಂತ ಅರ್ಥ ಅಲ್ಲ. ಏನು ಜನಗಳಪ್ಪ, ಬಾಹುಮೂಲ ಪರಿಚಿಸ್ಮಿತ ಶಂಖಚಕ್ರ, ಬಾಹುಮೂಲದಲ್ಲಿ ಶಂಖಚಕ್ರಗಳನ್ನು ಮಾತ್ರ ಅವರು ಒತ್ತು ಕೊಟ್ಟು ಹೇಳ್ತಾರೆ. ಅಂದರೆ ಒಂದು ವೇಳೆ ಪಂಚಮುದ್ರೆಗಳಿಲ್ಲದೇ ಇದ್ದರೆ ಈ ಎರಡನ್ನು ಧರಿಸಿದರೂ ಕ್ರಿಯಾಲೋಪ ಆಗುವುದಿಲ್ಲ ಅಂತ ಅರ್ಥ ಆಗುತ್ತೆ. ಇದರಿಂದ ಬಾಹುಮೂಲದಲ್ಲಿ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ ಧಾರಣೆ ಮಾಡ್ತಿದ್ರು. ಹಾಗೆ ಯೋಗ ದೀಪಿಕಾದಲ್ಲಿಯೂ ಅಷ್ಟೇ ಹೇಳ್ತಾರೆ. ಒಂದು ಕಡೆ ಕೂಡ ನಾರಾಯಣ ಪಂಡಿತರು ಆಚಾರ ಸಂಹಿತೆ ಹೇಳುವಾಗ ಮಧ್ವದಲ್ಲಾಗಲಿ ಯೋಗೋದ್ದೀಪಕದಲ್ಲಾಗಲಿ ಪಂಚಮುದ್ರೆ ಉಲ್ಲೇಖ ಮಾಡೋಲ್ಲ. ಆದರೆ ಅವರ ಮನೆಯಲ್ಲಿ ಆಚಾರ್ಯರು ಕೊಟ್ಟ ಪಂಚಮುದ್ರೆ ಉಂಟು. ಹಾಗಾಗಿ ಅದವರಿಗೆ ಅಸಮ್ಮತ ಅಲ್ಲ. ಅವರ ಮನೆಯಲ್ಲಿ ಇವತ್ತಿಗೂ ಅವ್ರ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ಆಚಾರ್ಯರು ಕೊಟ್ಟ ಪಂಚಮುದ್ರೆ ಯಾವ ಮಠಗಳಲ್ಲೂ ಇಲ್ಲ, ಯಾಕೆಂದರೆ ಹಚ್ಚಿ ಸವೆದು ಹೋಗಿದೆ. ಆದರೆ ಅವರು ಹಚ್ಚದೆ ಅದನ್ನು ಪೂಜೆಗೆ ಇಟ್ಟರು. ಅವ್ರ ಮನೆಯಲ್ಲಿ ತಿಳ್ಕೊಂಡ್ಬಿಟ್ಟಾಚಾರ್ಯ ಮನೆಯಲ್ಲಿ ಇವತ್ತು ಪಂಚಮುದ್ರೆ ಆಚಾರ್ಯರು ಕೊಟ್ಟದ್ದಿದೆ. ಅದರ ದುರ್ದೈವ ಏನು ಅಂದರೆ ಅವರ ಮನೆಯವರ ಹತ್ರ ಇದು ಏನು ಅಂತ ಹೇಳಿದರೆ ಆಚಾರ್ಯರು ಶ್ರೀಮದಾಚಾರ್ಯರು ಕೊಟ್ಟದ್ದು ಅಂತ ಅವ್ರ ಮನೆತನದವರಿಗೆ ಗೊತ್ತಿಲ್ಲ. ಇದು ಯಾರೋ ಹಿಂದಿನವರು ಯೋಗಿಗಳು ನಮ್ಮ ಹಿರಿಯರಿಗೆ ಕೊಟ್ಟದ್ದು ಅಂತ ಹೇಳ್ತಾರೆ. ಅವರಿಗೆ ಇಷ್ಟು ಅಜ್ಞಾನ, ಗಾಢವಾದ ಅಜ್ಞಾನ ತುಂಬಿಬಿಟ್ಟಿದೆ. ಹೀಗೆ ಪಂಚಮುದ್ರ ಧಾರಣೆ ಮಾಡುವಂಥದ್ದು ವಿಹಿತವೇ. ಆದರೆ 2 ಮುದ್ರೆಯನ್ನು ವಿಶೇಷವಾಗಿ ಹೇಳ್ತಾರೆ. ಅದರಿಂದಲೇ ನಮ್ಮಲ್ಲಿ ಸಪ್ತಮುದ್ರೆ ಕೂಡ
ವಿಹಿತವಾದದ್ದು ಎರಡೇ. ಕೆಲವರು ಎದೆಗೆ, ಹೊಟ್ಟೆಗೆ, ತಲೆಗೆ, ಬೆನ್ನಿಗೆ ಎಲ್ಲ ಇಟ್ಕೊಳ್ಬೋದು, ಅದು ಅಗತ್ಯ ಇಲ್ಲದ ಕೆಲಸಗಳಷ್ಟೇ. ಆ 5 ಕಡೆ ಹಚ್ಚಿಕೊಳ್ಳೋದು ಉಂಟಲ್ಲ, ತೀರಾ ಅನಗತ್ಯವಾದ ಕೆಲಸ. ಶಾಸ್ತ್ರದಲ್ಲಿ ಬಾಹುಮೂಲ ಪರಿಚಯ ಶಂಖಚಕ್ರ ಅಂತ, ಅದು 2ನ್ನೇ 5 ಕಡೆ ಹಚ್ಚಿದ್ರು, 10 ಕಡೆ ಹಚ್ಚಿದ್ರು, ಕಾಲಿಗೆ, ಬೆನ್ನಿಗೆ, ತಲೆಗೆ ಎಲ್ಲ ಹಚ್ಚಿಕೊಳ್ಬೋದು, ಯಾರು ಅದು ತಡೆಯೋರಿಲ್ಲ, ಅವರವರ ಮರ್ಜಿ ಅದು. ಆದರೆ ಅದು ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರ ಹೇಳೋದು ಬಾಹುಮೂಲದಲ್ಲಿ 2 ಮಾತ್ರ. ಹೀಗೆ ಆಚಾರ್ಯರು ಶಂಖಚಕ್ರಗಳನ್ನು ಬಾಹುಮೂಲದಲ್ಲಿ ಧರಿಸಿ ಸಂಧ್ಯಾವಂದನೆಗೆ, ಇನ್ನೊಬ್ಬರು ಪೂಜೆಗೆ ಹೊರಡುವಾಗ ಆಚಾರ್ಯರು ಎದ್ದು ಬರ್ತಾ ಇದ್ದಾರೆ. ಮೇಲೆ ಜನ ತುಂಬಿದ್ದಾರೆ. ಅಲ್ಲಿ ಶ್ರಾವಕರು, ತುಂಬಾ ಮಂದಿ ಶಿಷ್ಯರು. ಆಚಾರ್ಯರು ಸ್ನಾನ ಮಾಡಿ ಮೇಲೆ ಬರುವಾಗ ದಾರಿಯಲ್ಲಿ ನಿಂತಿದ್ರಂತೆ ಜನ. ಮುಂದ್ಬದಿಯಿಂದ ವಿದ್ಯಾರ್ಥಿಯೊಬ್ಬ ದಾರಿ ಬಿಡಿ, ದಾರಿ ಬಿಡಿ ಅಂತ ಹೇಳ್ಕೊಂಡು ದಾರಿ ಮಾಡಿಕೊಂಡು ಆಚಾರ್ಯನ ಕರ್ಕೊಂಡು ಹೋಗ್ತಾನೆ. ದಾರಿ ಬಿಡಿ ಅಂತ ಹೇಳುವ ಅಗತ್ಯವೇ ಬರಲಿಲ್ಲ ಅಂತ. ಆಚಾರ್ಯನ ನೋಡಿದ ತಕ್ಷಣ ಜನ ಪಕ್ಕಕ್ಕೆ ಸರಿದು ಬಿಟ್ರು. ದಾರಿ ಅವರಷ್ಟಕ್ಕೆ ಮೊದಲು ಸ್ವಯಂ ಸ್ಫೂರ್ತಿಯಿಂದ ಪಕ್ಕಕ್ಕೆ ಸರಿದು ದಾರಿ ಬಿಟ್ಟು ನಿಂತು ಬಿಟ್ರು. ಅದರಿಂದ ವಿದ್ಯಾರ್ಥಿಗೆ ದಾರಿ ಬಿಡಿ, ಆಚಾರ್ಯರು ಬಂದರು ದಾರಿ ಬಿಡಿ ಅಂತ ಹೇಳುವ ಅಗತ್ಯವೇ ಬರಲಿಲ್ಲ. ಮಹಾಪುರುಷನ ನೋಡಿದ ತಕ್ಷಣ ಒಂಥರ ಹಿಂಜರಿತ ಬಂದ್ಬಿಡುತ್ತೆ. ಅವ್ರ ಹತ್ರ ದೂರ ಸರಿದು ಎಲ್ಲ ತಾವೇ ತಮ್ಮ ಸ್ವೇಚ್ಛೆಯಿಂದ ದೂರ ಸರಿದು ನಿಂತರು. ಆಚಾರ್ಯರು ನೇರ ದೇವರ ಕೋಣೆಗೆ ಪ್ರವೇಶ ಮಾಡಬೇಕು. ಮೊದಲು ಕಾಲಿನಲ್ಲಿ ಯಾಕೆಂದರೆ ಸರೋವರದಿಂದ ಅಲ್ಲಿ ತನಕ ಬಂದಾಗ ಕಾಲಿನಲ್ಲಿ ಧೂಳಿ ತುಂಬಿರುತ್ತೆ. ಅದನ್ನು ಕಾಲನ್ನು ನೀರಿನಲ್ಲಿ ತೊಳ್ಕೊಂಡು ದೇವ ಮಂದಿರಕ್ಕೆ ಪ್ರವೇಶ ಮಾಡಿದ್ರು ಆಚಾರ್ಯ. ಜನರು ಆಗ ನೂಕು ಶುರುವಾಯ್ತಂತೆ. ಏನು ಅಂದರೆ ಆ ಪಾದೋದಕ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ. ಪಾದೋದಕ ಪ್ರೋಕ್ಷಣೆ ಮಾಡಬೇಕು ಅಂತ ನೀರೆಲ್ಲ ತೆಗೆದು ಅಲ್ಲಿನ ಮಣ್ಣಿನ ಸಮೇತ ಎಲ್ಲ ತಗೊಂಡು ಆ ನೀರಿನ ಪಸೆ ನೆಲದಲ್ಲಿ ಉಳಿಯದಂತೆ ಮೈಗೆ ಪ್ರೋಕ್ಷಣೆ ಮಾಡಿಕೊಂಡ್ರು. ಅದಕ್ಕೆ ಮತ್ತೆ ನೂಕಲು ಅಂಥ ಒಂದು ಸಂಭ್ರಮ ಅಲ್ಲಿ ಇತ್ತು. ಆಚಾರ್ಯರು ಪೂಜೆಗೆ ಕೂಡುವ ಸಂದರ್ಭದಲ್ಲಿ ಅವರ ಒಬ್ಬ ಶಿಷ್ಯ ಕಲಶದಲ್ಲಿ ಉದಕ ಅಭಿಷೇಕಕ್ಕೆ ಎಂದು ನಿರ್ಮಾಲ್ಯ ವಿಸರ್ಜನೆ ಆಗಿದೆ. ಮುಂದೆ ಆಚಾರ್ಯ ಅಭಿಷೇಕ ಅಲಂಕಾರ ಮಾಡಿ ಮಹಾಪೂಜೆ, ಆವರಣ ಪೂಜೆ ಮಾಡಿ ಮಹಾಪೂಜೆ ಮಾಡಿದ್ರು. ಆ ಅಭಿಷೇಕಕ್ಕೆ ಅಂತ ಕಮಥ ಕಲಶಪೂರ್ಣ ಕಲಶದಲ್ಲಿ ಶುದ್ಧವಾದ ನೀರು ತುಂಬಿಸಿ, ಅದನ್ನು ಗಾಳಿಸಿದ ನೀರು ತುಂಬಿಸಿ, ಅದಕ್ಕೆ ಉಸಿರು ಕೂಡ ತಾಗದಂತೆ, ದೂರದಲ್ಲಿ ಉಸಿರು ತಾಗದಂತೆ, ಉಸಿರಿನ ಸ್ಪರ್ಶ ಆಗಿ ಅದು ಮಲಿನ ಆಗಬಾರದು. ಯಾಕಂದರೆ ಉಸಿರಿನಿಂದ ಅನೇಕ ಸೂಕ್ಷ್ಮಾಣುಗಳು ನೀರಿಗೆ ಬೀಳ್ತವೆ. ಆದ್ದರಿಂದ ನಮ್ಮ ಉಸಿರಿನಿಂದ ವಾತಾವರಣದ ಸೂಕ್ಷ್ಮಾಣುಗಳು ನೀರಿಗೆ ಬಿದ್ದು ನೀರು ಮಲಿನ ಆಗಬಾರದು ಅಂತ ಉಸಿರು ತಾಗದಂತೆ ಅದನ್ನು ಮುಚ್ಚಿ ಹಿಡ್ಕೊಂಡು ಆಚಾರ್ಯರ ಬಳಿಯಲ್ಲಿ ಸಿದ್ಧವಾಗಿಟ್ಟರು. ಆಚಾರ್ಯರು ಅಭಿಷೇಕ ಮಾಡಿದರು. ಆಮೇಲೆ ಅಲಂಕಾರ ಮಾಡಿದರು. ತುಳಸಿಯಿಂದ, ನಾನಾ ಬಗೆಯ ಹೂವುಗಳಿಂದ ಭಗವಂತನನ್ನು ಅಲಂಕಾರ ಮಾಡಿದರು. ಆದರೆ ಒಂದು ಹೇಳ್ತಾರೆ, ಆಚಾರ್ಯರು ಅಲಂಕಾರ ಮಾಡಿದ್ದು ಇದು ಅಲ್ಲಿ ಸೇರಿದ ಜನ ಕೊಟ್ಟ ಹೂವನ್ನು ದೇವರಿಗೆ ಇಟ್ಟರು. ಆದರೆ ಆಚಾರ್ಯರು ಭಾವಾಷ್ಟ ಪುಷ್ಪ ವಿಧಿನ, ಅವರು ತನ್ನ ಮನಸ್ಸಿನ ಭಾವನೆಯ ಹೂವುಗಳನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ಮಾನಸ ಪೂಜೆ ಮಾಡ್ತಾ ಇದ್ದರು ಆಚಾರ್ಯರು. ಹೊರಗಿನಿಂದ ಕ್ರಿಯೆ ನಡೀತಿತ್ತು, ಮಾನಸ ಪೂಜೆಗೆ ತಕ್ಕಂತೆ ಹೊರಗಿನ ಕ್ರಿಯೆ. ಆದರೆ ಮುಖ್ಯವಾಗಿ ಆಚಾರ್ಯರು ಮಾನಸ ಪೂಜೆ ಅದವರ ವೈಯಕ್ತಿಕವಾದಂಥ ಅನುಸಂಧಾನ. ಅದು ಯಾವುದು? 8 ಪುಷ್ಪಗಳನ್ನು ಅರ್ಪಿಸಿದಂತೆ ಭವಾಷ್ಟ ಪುಷ್ಪ ವಿಧಿನ. ಏನು 8 ಪುಷ್ಪಗಳು ಅಂತಂದರೆ, ಅಹಿಂಸಾ ಪ್ರಥಮಂ ಪುಷ್ಪಂ, ನಾವು ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ಬದುಕ್ತೇವೆ ಅಂತ ಭಗವಂತನಲ್ಲಿ ದೀಕ್ಷೆ ತೊಡುವುದೇ ಮೊದಲನೆಯ ಪುಷ್ಪ. ಪುಷ್ಪಂ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿ ಬದುಕುವುದು 2ನೆಯ ಪುಷ್ಪ. ಸರ್ವಭೂತ ದಯಾ ಪುಷ್ಪ 3ನೆಯ ಪುಷ್ಪ. ಎಲ್ಲರಲ್ಲೂ ದಯೆ, ಅನುಕ್ರೋಶ, ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವ ಕಾರುಣ್ಯ. ಕ್ಷಮಾ ಪುಷ್ಪಂ ವಿಶೇಷತಃ, ನಮಗೆ ತೊಂದರೆ ಮಾಡಿದವರಿಗೂ ಕೂಡ ತೊಂದರೆ ಮಾಡಬೇಡ ದೇವರೇ, ಅವರಿಗೆ ಒಳ್ಳೇದು ಮಾಡು ಅಂತ ಹೇಳ್ತಕ್ಕಂಥ ಕ್ಷಮಾ ಅನ್ನೋದು 4ನೆಯದು ವಿಶೇಷ ಪುಷ್ಪ ಅಂತ ಹೇಳಿದರು. ಆಮೇಲೆ ಧ್ಯಾನ ಪುಷ್ಪಂ, ಭಗವಂತನನ್ನು ಮನಸ್ಸಲ್ಲಿ ಧ್ಯಾನ ಮಾಡೋದು. ಧ್ಯಾನಕ್ಕೆ ಪೂರಕವಾಗಿ ಜ್ಞಾನ ಪುಷ್ಪಂ, ತಪಃ ಪುಷ್ಪಂ, ತಪಸ್ಸು ಅಂದರೆ ನಿರಂತರ ಚಿಂತನ, ಚಿಂತನದಿಂದ ಜ್ಞಾನ, ಜ್ಞಾನದ ಮೂಲಕ ಧ್ಯಾನ. ಇವು 3 ಪುಷ್ಪಗಳು. ಹೀಗೆ 7 ಪುಷ್ಪಗಳಾದವು ಇಲ್ಲಿಗೆ. ಧ್ಯಾನ ಪುಷ್ಪಂ, ಜ್ಞಾನ ಪುಷ್ಪಂ, ತಪಃ ಪುಷ್ಪಂ, ಧ್ಯಾನ ಪುಷ್ಪಂಚ ಸಪ್ತಮಂ, ಸತ್ಯಂಚೈವ ಅಷ್ಟಮಂ ಪುಷ್ಪಂ. ಪ್ರಾಮಾಣಿಕತೆ, ಎಲ್ಲೂ ಕೂಡ ಆತ್ಮವಂಚನೆ ಮಾಡದೆ ಬದುಕೋದು, ಇದು 8ನೇ. ಈ ರೀತಿಯ ಬದುಕೇ ದೇವರಿಗೆ ಅರ್ಪಿಸುವ 8 ಪುಷ್ಪಗಳು. ಇದನ್ನು ಆಚಾರ್ಯರು ನಿರಂತರ ಅರ್ಪಿಸ್ತಾ ಇದ್ದರು ಮಾನಸ ಪೂಜೆಯಲ್ಲಿ. ಅದರ ಜೊತೆಗೆ ಆಚಾರ್ಯರು ಭಗವಂತನಿಗೆ ಷೋಡಶೋಪಚಾರ ಪೂಜೆ ಮಾಡಿದರು. ಅದು ಪೂಜೆ ಅಂದರೆ ಷೋಡಶೋಪಚಾರವೇ. ಒಂದು ಪೂಜೆಯಲ್ಲಿ 16 ಉಪಚಾರಗಳಿವೆ. ಅದನ್ನು ಕ್ರಮಬದ್ಧವಾಗಿ ಅರ್ಪಿಸುವುದೇ ಷೋಡಶೋಪಚಾರ ಪೂಜೆ. ಯಾವುದು ಅಂದರೆ, ಮೊದಲು ದೇವರನ್ನು ನಾವು ಆಹ್ವಾನಿಸಿ ಅರ್ಘ್ಯ ಅಂದರೆ ಕೈ ತೊಳಿಲಿಕ್ಕೆ ನೀರು. ಆಮೇಲೆ ಪಾದ್ಯ, ಅರ್ಘ್ಯಂ ಹಸ್ತಾವನೇಜನಂ ತ್ವರ್ಘ್ಯಂ ಪಾದ್ಯಂ ಪಾದಾವನೇಜನಂ, ಕಾಲು ತೊಳಿತೀವಿ. ನಾವು ಹೇಳ್ತೇವಲ್ಲ, ಬಂದ ಕೂಡಲೇ ಕೈ ಕಾಲು ತೊಳಿರಿ
ಬಾಯಾರಿಕೆ ತಗೊಳ್ಳಿ ಅಂತ. ಕೈಕಾಲು ತೊಳಿಲಿಕ್ಕೆ ನೀರು, ಕೈ ತೊಳೆದ ನೀರಲ್ಲಿ ಕಾಲು ತೊಳೆಯಬಾರದು, ಕಾಲು ತೊಳೆದ ನೀರಲ್ಲಿ ಕೈ ತೊಳೆಯಬಾರದು, ಹೈಜೀನಿಕ್ ಅಲ್ಲ. ಅದಕ್ಕೋಸ್ಕರ ಅರ್ಘ್ಯ ಬೇರೆ, ಎರಡು ಪಾತ್ರೆಯಲ್ಲಿ ಮನೆಗಳಲ್ಲಿ ಇದ್ದು ಎರಡು ಪಾತ್ರೆ, ಒಂದು ಪಾತ್ರೆಯಲ್ಲಿ ಕೈ ತೊಳಿಕೆ, ಒಂದು ಕಾಲು ತೊಳಿಕೆ, ಒಂದೇ ಬಕೆಟ್ನಲ್ಲಿ ಕೈ ಕಾಲು ಎರಡೂ ತೊಳಿತಿರ್ಲಿಲ್ಲ. ಅದು ಬಕೆಟ್ನೊಳಗೆ ಕಾಲು ಹಾಕಿದ್ರೂ ಆಗುತ್ತೆ, ಆದರೆ ಅದು ಉಪಯೋಗ ಇಲ್ಲ, ತೊಳೆದು ಉಪಯೋಗ ಇಲ್ಲ. ಅದರಿಂದ ಅರ್ಘ್ಯ ಮತ್ತು ಪಾದ್ಯ, ದೇವರಿಗೆ ಕೈಕಾಲು ತೊಳಿಲಿಕ್ಕೆ ಅಂತ ನೀರು. ಅಂದರೆ ನಾವು ಏನು ಮಾಡ್ತೇವೆ, ದೇವರ ಕೈ ನಿರ್ಮಲವೇ ಇದೆ, ಅದು ನೀರಿನಿಂದ ತೊಳೆಯಬೇಕಾಗಿಲ್ಲ. ನಾವು ಏನು ಮಾಡ್ತೇವೆ ಅದನ್ನು ದೇವರಿಗೆ ಅರ್ಪಿಸುವುದು ಅಂತ ಅರ್ಥ. ಅರ್ಘ್ಯವನ್ನು ಮೊದಲು, ಪಾದ್ಯ, ಅದಾದ ಮೇಲೆ ಆಚಮನೀಯ. ಯಾವುದೇ ಒಂದು ಕೈಕಾಲು ತೊಳೆದು ಕೂಡಲೇ ಇದು ಬಹಿಶುದ್ಧಿ ಆಯಿತು, ಮತ್ತೆ ಅಂತಃಶುದ್ಧಿ ಆಚಮನ ಮಾಡಬೇಕು. ಹೇಗೆ ಅಲ್ಲಿ ವಿಷ್ಣುಪಾದೋದಕ ತಗೊಂಡ್ರು ಹಾಗೆ ಪ್ರತಿಯೊಂದು ಕ್ರಿಯೆ ಮಾಡುವ ಮುಂಚೆ ಕೈಕಾಲು ತೊಳೆದುಕೊಳ್ಳಿ ಒಂದು ಆಚಮನ ಮಾಡಬೇಕು. ಆಚಮನ ಮಾಡಿದರೆ ಅಂತಃಶುದ್ಧಿ ಆಯ್ತಲ್ಲ. ಯಾಕೆಂದ್ರೆ ಭಗವಂತನ ನಾಮಸ್ಮರಣ ಪೂರ್ವಕವಾಗಿ ಪ್ರಾಶನ ಮಾಡಿದಂತಹ ಜಲದಿಂದ ಸರ್ವಾಂಗಗಳಲ್ಲಿ ಇರತಕ್ಕಂಥ ಭಗವಂತ ಅದನ್ನು ಶುದ್ಧಗೊಳಿಸ್ತಾನೆ. ಅದು ಕೇಶವಾದಿ ನಾಮಸ್ಮರಣೆ ಮಾಡಿದರೆ ಭಗವಂತನ ರೂಪಸ್ಮರಣೆ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ ಅಂತ ಇಟ್ಕೊಂಡ್ರೆ ವೇದ ಪ್ರತಿಪಾದ್ಯನಾದ ಭಗವಂತ ವೇದಮೂರ್ತಿಗಳ ಅನುಗ್ರಹದಿಂದ ದೇಹ ಶುದ್ಧಿ, ಅಂತಃಶುದ್ಧಿ, ಬಹಿಶುದ್ಧಿ ಆದಮೇಲೆ ಮೂರನೇ ಉಪಚಾರ ಆಚಮನೀಯಂ ಸಮರ್ಪಯಾಮಿ, ನಾಲ್ಕನೇ ಉಪಚಾರ ಮಧುಪರ್ಕಂ ಸಮರ್ಪಯಾಮಿ. ಪಾನೀಯ, ಕುಡಿಲಿಕ್ಕೆ, ಬಾಯಾರಿಕೆ ಕೊಡೋದು. ಬಂದವರಿಗೆ ಬಾಯಾಸರಿಗೆ ಏನು ಕೊಡಲಿ ಅಂತ ಕೇಳ್ತಾರೆ ಬಂದ ತಕ್ಷಣ. ಇದು ಉಪಚಾರದ ಕ್ರಮಗಳನ್ನು ಎಲ್ಲವನ್ನ ದೇವರಿಗೆ ಮಾಡಬೇಕು. ಮಧುಪರ್ಕ ಸಮರ್ಪಣೆ. ಮಧುಪರ್ಕ ಅಂತಂದ್ರೆ ಪಾನೀಯ, ಏನು ಕುಡಿಲಿಕ್ಕೆ ಕೊಡ್ತಿದ್ರು ಹಿಂದೆ. ಈಗ ಬಂದ ತಕ್ಷಣ ಏನೋ ಕಾಫಿ ಟೀ ಏನೇನೋ ಕೊಡ್ತಾರೆ, ಹಿಂದೆ ಕೊಡೋದು ಮಧುಪರ್ಕ ಕೊಡ್ತಿದ್ರು. ಮಧುಪರ್ಕ ಅಂತಂದ್ರೆ ಮೊಸರು, ಜೇನು ಮತ್ತು ತುಪ್ಪ, ಇದು ಮೂರನ್ನ ಬೆರೆಸಿ ಮಾಡಿದಂತಹ ಒಂದು ಮಧುರವಾದ ಪಾನೀಯ, ಅದು ಮಧುಪರ್ಕ. ಅದು ಅತ್ಯಂತ ಮಧುರವಾದಂತಹ, ಹಿಂದಿನ ಕಾಲದಲ್ಲಿ ಅತ್ಯಂತ ಮಧುರವಾದ ಶ್ರೇಷ್ಠವಾದ ಪಾನೀಯ. ಹಾಗಾಗಿ ಅರ್ಘ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ. ಏನಾದರೂ ಆಹಾರವನ್ನು ಅಥವಾ ಪಾನೀಯವನ್ನು ಸ್ವೀಕರಿಸಿದ ಮೇಲೆ ಮತ್ತೆ ಪುನಃ ಆಚಮನ ಮಾಡಬೇಕು ಅಂತಃಶುದ್ಧಿಗೋಸ್ಕರ. ಒಳಗೆ ಹೋದ ಪದಾರ್ಥ ಅಶುದ್ಧವಾಗಿ ದೇಹಕ್ಕೆ ಬಾಧಕವಾಗದಿಲ್ಲ, ಪುನರಾಚಮನೀಯ. ಇದು 5ನೆಯ ಉಪಚಾರ. ಆಮೇಲೆ ಭಗವಂತನನ್ನ ಪೀಠದಲ್ಲಿಟ್ಟು ಅಭಿಷೇಕ, ಸ್ನಾನ ಮಾಡಿ, ಸ್ನಾನ ಆದಮೇಲೆ ಶಾಲಿಗ್ರಾಮವನ್ನು ಸಂಪುಟದಲ್ಲಿಟ್ಟು ಭಗವಂತನ ಪೀಠದಲ್ಲಿಟ್ಟು ಭಗವಂತನಿಗೆ ಆಮೇಲೆ ಅಲಂಕಾರ. ಅದರಲ್ಲಿ ವಸ್ತ್ರಂ, ಸ್ನಾನ ಆದ ತಕ್ಷಣ ಒದ್ದೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಉಟ್ಟುಕೊಳ್ಬೇಕು. ನಮ್ಮ ಕ್ರಮದಲ್ಲೇ ಭಗವಂತನಿಗೆ ಸ್ನಾನ ಆದಮೇಲೆ ವಸ್ತ್ರ ಆದಮೇಲೆ ವಿಭೂಷಣ, ಆಮೇಲೆ ಹಾಕೊಳ್ಬೇಕಾದ ಆಭರಣಗಳು, ಕಿರೀಟ, ಇದಾದ ಆಯುಧಗಳು, ಆಭರಣಗಳು, ಭಗವಂತನ ಆಭರಣಗಳು, ಯಜ್ಞೋಪವೀತ, ಆಮೇಲೆ ಆಸನ. ಇಷ್ಟೆಲ್ಲ ಆದಮೇಲೆ ಕೂತ್ಕೊಳ್ಳಿಕ್ಕೆ ಮನೆ ಇಟ್ಟು ಭಗವಂತನನ್ನು ಕೂಡಿಸ್ಬೇಕು. ಕೂಡಿಸಿ ಆದ ಮೇಲೆ ಇಲ್ಲಿ 10 ಉಪಚಾರಗಳಾದವು. ಆಮೇಲೆ ಪುಷ್ಪಾಣಿ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ. ದೇವರಿಗೆ ಮತ್ತೆ ಹೂವಿನ ಅಲಂಕಾರ, ತುಳಸಿ ಅಲಂಕಾರ. ತುಳಸಿಯು ಪುಷ್ಪವೇ, ಪುಷ್ಪ ಶಬ್ದದಿಂದ ತುಳಸಿ ಸೇರಿತು. ಆಮೇಲೆ ಭಗವಂತನಿಗೆ ಗಂಧಾರ್ಪಣೆ, ಭಗವಂತನಿಗೆ ಗಂಧ ಹಚ್ಚಿ ಭಗವಂತನ ಅಲಂಕರಿಸಿ, ಆಮೇಲೆ ಧೂಪ, ದೀಪ. ಇದು 14 ಆಯ್ತಲ್ಲಿಗೆ. 15ನೇದು ನೈವೇದ್ಯ ಸಮರ್ಪಣೆ. ಆ ದೇವರಿಗೆ ಊಟ ಕೂಡಿಸಿ ಅನ್ನ ಬಡಿಸಿದೆವು. ಊಟಕ್ಕೆ ಕೂಡಿಸಿ ಇವತ್ತು ಹೇಳ್ತಾರೆ, ಒಂದು ಬ್ರಾಹ್ಮಣಾರಾಧನೆ ಆದರೆ ಊಟಕ್ಕೆ ತೀರ್ಥ ಕೊಟ್ಟ ಕೂಡಲೇ ಯಜಮಾನ ಮತ್ತು ಯಜಮಾನ ನಮಸ್ಕಾರ ಮಾಡಿರಿ ಅಂತ ಹೇಳ್ತಾರೆ. ಊಟ ಕೂಡಿಸಿ ನಮಸ್ಕಾರ ಮಾಡಿ ಭೋಜನ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು. ಅದರಿಂದ ಧೂಪ, ದೀಪ, ನೈವೇದ್ಯ 15ನೇದ್ದು, ನಮಸ್ಕಾರ 16ನೇ ಪೂಜೆ. ಹೀಗೆ ಭಗವಂತನನ್ನ ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಕ್ಕಂಥದ್ದು. ಆ ಪೂಜಿತನಾದ ಭಗವಂತನನ್ನ ಎಲ್ಲ ಭಕ್ತರು ಕಾಣಬೇಕು ಅಂತ ದೇವರಿಗೆ ದೀಪ ಹಿಡಿದು ಮಂಗಳಾರತಿ ಮಾಡಿ ಎಲ್ಲರಿಗೂ ಭಗವಂತನ ದರ್ಶನ ಮಾಡಿಸುವಂಥದ್ದು. ಇದಿಷ್ಟು ಪೂಜಾಕ್ರಮ. ಈ 16 ಉಪಚಾರಗಳಿಂದ ಪೂಜೆ ಮಾಡಿದರಂತೆ ಆಚಾರ್ಯರು. ಎಲ್ಲವನ್ನು ವಿಧಿವತ್ತಾಗಿ ಮಾಡಿ ತೋರಿಸಿದ್ರು. ಯಾಕೆಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ತಂತ್ರಸಾರದಲ್ಲಿ ಹೇಳಿದವರು. ಹೇಳಿದ್ದನ್ನ ಅವರ ಶಿಷ್ಯರಿಗೆ ಮಾಡಿ ತೋರಿಸಿದರು ಆಚಾರ್ಯರು. ಅವರು ಮಾನಸ ಪೂಜೆ ಮಾಡ್ತಾ ಇದ್ರು. ಇದಾದ ಮೇಲೆ ಆಗ ವಿರಹೇತ್ ಅಗುಣಾನ್ನ 23 ಆಗಃ ಪುರೋಗಾನ್ ಅಂತ ಅನ್ಯ ಪೂಜೆಯಲ್ಲಿ ಇದು ಗುಣಗಳಾಯಿತು. 16 ಉಪಚಾರಗಳು. ದೋಷಗಳು, ಪೂಜಾ ಕಾಲದಲ್ಲಿ ಇರಬಾರದಂಥ ಕೆಲವು ದುರ್ಗುಣಗಳನ್ನು ಅದು ಎಲ್ಲವನ್ನ ತೊರೆದು ಪೂಜೆ ಮಾಡಬೇಕು. ಅದು ಯಾವುದು ಅಂದರೆ ಅನ್ಯ ಚಿತ್ತತ್ವ. ಮುಖ್ಯವಾಗಿ ಪೂಜೆ ಮಾಡುವಾಗ ಎಲ್ಲೋ ಆಲೋಚನೆ, ಪೂಜೆ ಮುಗಿದ ಮೇಲೆ ಏನು ಮಾಡಬೇಕು ಅಂತ ಆಲೋಚನೆ ತಲೆಯಲ್ಲಿ. ಪೂಜೆ ಒಂದು ಆಗಬೇಕು ರಗಳೆ, ಅದಾದ್ಮೇಲೆ ಏನು ಮಾಡುವ, ಇದು ಮನಸ್ಸಲ್ಲಿ ಯೋಚನೆ. ಪೂಜೆ ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋದು ಮಾಡೋದು ಪೂಜೆ. ಹಾಗಲ್ಲ, ಅನ್ಯ ಚಿತ್ತತ್ವ ಅನ್ನೋದು ಮಹಾದೋಷ. ಪೂಜೆ ಮಾಡುವಾಗ ಭಗವಚ್ಚಿತ್ತತ್ವ ಮುಖ್ಯ ಇರಬೇಕು. ಇನ್ನು ಬೇರೆ ವಿಷಯ ಇಲ್ಲದಿದ್ದರು ಕೆಲವರಿಗೆ ಪೂಜೆ ಮಾಡುವಾಗ ಪೂಜೆ ಮಾಡ್ತಾ ಇದ್ದಾರೆ, ದೇವರ ಮೇಲೆ ಭಕ್ತಿ ಇದೆ, ಅದು ದೇವರ ಸ್ಮರಣೆ ಮಾಡಿದ್ರೆ ಇದು ಮೈಲಿಗೆ ಆಯ್ತಾ ಏನೋ, ಇದು ಮೈಲಿಗೆ, ಅದು ಮೈಲಿಗೆ ಚಿಂತೆ, ದೇವರ ಚಿಂತೆ ಇರೋದಿಲ್ಲ. ಬಹಳ ಅತಿಯಾದಂಥ ಮೈಲಿಗೆ ಚಿಂತೆ ಆಗಿಬಿಟ್ರೆ ಕಡೆ ದೇವರ ಚಿಂತೆ ಹೋಗಿ ಎಲ್ಲ ಮೈಲಿಗೆ ಆಯ್ತು ಅನ್ನೋದು ಕಡೆ ದೇವರು ಮೈಲಿಗೆ ಆಗಿಬಿಡ್ತಾರೆ ಅವರಿಗೆ. ಈ ಮೈಲಿಗೆ ಚಿಂತೆ
ಹೀಗೆ ನಾನಾ ವಿಧವಾದ ಅನ್ಯ ಚಿಂತೆಯಿಂದ ಭಗವತ್ಮಯತೆ ತಪ್ಪಿ ಹೋಗುತ್ತೆ. ಅದು ಬಹಳ ಎಚ್ಚರದಿಂದ ಪೂಜಾ ಕಾಲದಲ್ಲಿ ಮನಸ್ಸಿನಲ್ಲಿ ಭಗವಂತನನ್ನೇ ನಿರಂತರ ಸ್ಮರಿಸಬೇಕು. ಆದ್ದರಿಂದ ಇದು ಒಂದು ಮುಖ್ಯ ದೋಷ. ಆಮೇಲೆ ಭೂಮಿಗೆ ವರಾಹರೂಪಿಯಾದ ಭಗವಂತ ಹೇಳಿರತಕ್ಕಂಥ ಪೂಜಾ ಕಾಲದಲ್ಲಿ ಬಿಡಬೇಕಾದ 32 ಅಪರಾಧಗಳು ಅಂತಿವೆ. 32 ಅಪರಾಧಗಳು ಅಂದರೆ ಬಾಯಾರಿಕೆ ಕುಡಿದು ಪೂಜೆ ಮಾಡೋದು, ಊಟ ಮಾಡಿ ಪೂಜೆ ಮಾಡೋದು, ಕೈಕಾಲು ತೊಳ್ಕೊಳ್ಳದೆ ದೇವರ ಗುಡಿಗೆ ಪ್ರವೇಶ ಮಾಡೋದು, ಇದೆಲ್ಲ ಇಂಥದ್ದು 32 ದೋಷಗಳನ್ನು ಹೇಳಿದ್ದಾರೆ. ಈ ಯಾವ ದೋಷಕ್ಕೂ ಎಡೆ ಕೊಡಬಾರದು ಪೂಜಾ ಕಾಲದಲ್ಲಿ. ಆಹಾರ ಸ್ವೀಕಾರ ಮಾಡಿ ದೇವರ ಪೂಜೆ ಮಾಡೋದನ್ನ 32 ದೋಷದಲ್ಲಿ ಮೊದಲನೇ ದೋಷ ಅಂತ ಹೇಳಿದ್ದಾರೆ. ಭೂತ್ವಾ ಪೀತ್ವಾ ಭೂತ್ವಾ ಅರ್ಚನಂ ವಿಷ್ಣು ಅಂತ. ಹೀಗೆ 32 ದೋಷಗಳಿಗೂ ಎಡೆ ಇರದಂತೆ 30 ಅಪರಾಧಗಳನ್ನು ನಿವಾರಣೆ ಮಾಡಿ ಭಗವಂತನಿಗೆ ಪೂಜೆ ಮಾಡಿದರು. 16 ಷೋಡಶೋಪಚಾರ ಪೂಜೆ ಆದಮೇಲೆ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ದೇವರಿಗೆ ಊಟ ಆದಮೇಲೆ, ಊಟ ಆಯಿತು, ಮಂಗಳಾರತಿ ಆಯಿತು. ಅಂದರೆ ಊಟ ಭಗವಂತನು ಪ್ರಸನ್ನನಾದದ್ದನ್ನು ಎಲ್ಲರಿಗೂ ತೋರಿಸಿ ಆಯಿತು, ಮಂಗಳಾರತಿ ಮೂಲಕ ಬೆಳಕು ಹರಿಸಿ. ಆಮೇಲೆ 6 ಅನೂಪಚಾರಗಳನ್ನು ಮಾಡಬೇಕು. ಷೋಡಶ ಉಪಚಾರಗಳು. ಆಮೇಲೆ ಕೊನೆಗೆ ಊಟ ಆದ ನಂತರ ಮಾಡುವುದನ್ನು ಅನೂಪಚಾರ ಅಂತ ಹೇಳ್ತಾರೆ. ಅದು ಯಾವುದು ಅಂದರೆ ದೇವರಿಗೆ ಮುಖವಾಸಃ ಸಮರ್ಪಯಾಮಿ. ಊಟ ಆದಮೇಲೆ ಕೈ ತೊಳೆದು ಬಾಯಿ ತೊಳೆದ ಮೇಲೆ ಏನು ಮಾಡಬೇಕು ಅಂದರೆ ಅವರಿಗೆ ಕರವಸ್ತ್ರ ಕೊಡಬೇಕಂತ. ಮುಖ ಕೈ ಬಾಯಿ ಒರೆಸಿಕೊಳ್ಳಿಕ್ಕೆ, ಮುಖ ಒರೆಸಿಕೊಳ್ಳಿ, ಅದನ್ನು ಮುಖವಾಸ ಅಂತ. ನಾವು ಮುಖ ಒರೆಸ್ಕೊಳ್ತೇವೆ, ಅದನ್ನು ಮೈಯಲ್ಲಿದ್ದ ಬೈರಾಸ್ತಿಂದ ಏನೋ ಒರೆಸ್ಕೊಳ್ತೇವೆ. ಮುಖ ಒರೆಸಲಿಕ್ಕೆ ಅಂತ ಬೇರೆ ವಸ್ತ್ರ ಇತ್ತು. ಹಾಗೆ ಇವತ್ತು ನಾವು ಹ್ಯಾಂಗ್ ಕರ್ಚೀಫ್ ಅಂತೇವೆ, ಹಾಗೆ ಮುಖವಾಸ ಅಂತ. ಕೈ ಕಾಲು ಒರೆಸಿದ ಬಟ್ಟೆಯಲ್ಲಿ ಮುಖ ಒರೆಸ್ಕೊಳ್ತಿರ್ಲಿಲ್ಲ. ಎಷ್ಟು ಹೈಜೀನಿಕ್ ಇತ್ತು ನೋಡಿ ಪ್ರಾಚೀನರದ್ದು. ಮುಖ ಒರೆಸಲಿಕ್ಕೆ ಬೇರೆ ಬಟ್ಟೆ, ಅದರಿಂದ ಮುಖವನ್ನು ಒರೆಸಿಕೊಂಡು ಆ ಮುಖ ತೊಳೆದ ಮುಖ ಒದ್ದೆವೆ ಮುಖವನ್ನು ಒರೆಸಿಕೊಳ್ಳಿಕ್ಕೆ ಭಗವಂತನಿಗೆ ಮುಖವಾಸ. ಕೊನೆಗೆ ಕೊಡ್ತಕ್ಕ 6 ಉಪಚಾರ ಮುಖವಾಸ. ಅದಾದ ಮೇಲೆ ತಾಂಬೂಲ ಕೊಡಬೇಕು. ಮುಖ ಒರೆಸ್ಕೊಂಡು ಬಂದು ಕೂತ್ಕೊಂಡ್ಲೆ ಊಟ ಆಯಿತು, ತಾಂಬೂಲಂ ಸಮರ್ಪಯಾಮಿ. ತಾಂಬೂಲ ಸೇವನೆ ಆದಮೇಲೆ ಆಮೇಲೆ ನಾವೀಗ ಯಥಾಸ್ಥಾನಂ ಉದ್ವಾಸಯಾಮಿ. ನನ್ನ ಪೂಜೆ ಮುಗಿಯಿತಪ್ಪ, ಮತ್ತೆ ಅಲ್ಲಿಂದ ಹೊರಟು ನನ್ನ ಹೃದಯದಲ್ಲಿ ಬಂದು ಕೂಡು. ಹೃತ್ಕಮಲ ಮಧ್ಯೆ ಪ್ರತ್ಯಾವಾಹಯಾಮಿ. ನೀನು ಪೀಠದಿಂದ ಬಂದು ನನ್ನ ಹೃದಯದಲ್ಲಿ ಬಂದು ಕೂಡು. ಅಲ್ಲಿಂದ ಹೊರಡಬೇಕು. ಪೀಠದಿಂದ ಹೊರಟು ಹೃದಯ ತನಕ ಪಯಣ ಹೊರಡಬೇಕು. ಅದಕ್ಕೆ ಕಳಿಸಿಕೊಡುವಂಥದ್ದು. ಕಳಿಸಿಕೊಡುವ ಮುಂಚೆ ಅವರೆಲ್ಲ ಅಲಂಕಾರ ಮಾಡಿದ್ದು ಸರಿಯಾಗಿದೆ ನೋಡಿ. ಹೊರಡುವ ಮುಂಚೆ ಕನ್ನಡಿ ದರ್ಪಣಂ ಸಮರ್ಪಯಾಮಿ. 3ನೇದಾಗಿ ಮುಖವಾಸ, ತಾಂಬೂಲಂ, ದರ್ಪಣಂ. ಆಮೇಲೆ ಛತ್ರ ಚಾಮರ. ಬಿಸಿಲಿಗೆ ತೊಂದರೆ ಆಗದಂತೆ ಕೊಡೆ ಹಿಡಿಬೇಕು ದೇವರಿಗೆ. ಚಾಮರ ಸೆಖೆ ಆಗದಂತೆ ಗಾಳಿ, ಅದು ವ್ಯಜನದ ಕೆಲಸವನ್ನೇ ಚಾಮರ ಮಾಡಬೇಕು. ಆಮೇಲೆ ಹೋಗಲಿಕ್ಕೆ ಪಾದುಕೆ. ಇದೇ 6 ಅನೂಪಚಾರಗಳು. ಮುಖವಾಸ, ತಾಂಬೂಲ, ದರ್ಪಣ, ಛತ್ರ, ಚಾಮರ, ಪಾದುಕೆ ಹೀಗೆ ಅನೂಪಚಾರಗಳು ಮಾಡಿ ಭಗವಂತ ಪಾದುಕೆ ಹಾಕ್ಕೊಂಡು ಪೀಠದಿಂದ ಎದ್ದು ಬಂದು ತನ್ನ ಹೃದಯದಲ್ಲಿ ಸನ್ನಿಹಿತನಾದ ಅಂತ ಅನುಸಂಧಾನ ಮಾಡಿದರೆ ಅಲ್ಲಿ ಪೂಜೆ ಮುಗಿಯಿತು. ಇದು ಆಚಾರ್ಯರು ಮಾಡಿ ತೋರಿಸಿದ ಪೂಜಾ ವಿಧಾನ. ಷೋಡಶ ಉಪಚಾರಗಳು, 6 ಅನೂಪಚಾರಗಳು, 6. ಹೀಗೆ ಪೂಜೆ ಮುಗೀತು. ಪೂಜೆ ಮುಗಿದ ಮೇಲೆ ಭಗವಂತನಿಗೆ ಗಂಧಂ ಸಮರ್ಪಯಾಮಿ ಅಂತ ಏನು ಸಮರ್ಪಣೆ ಮಾಡಿದ್ರು, ಆ ಗಂಧವನ್ನು ಭಗವದ್ ಅರ್ಪಿತವಾಗಿರತಕ್ಕಂಥ ಗಂಧವನ್ನು ಆಚಾರ್ಯ ಮೈಗೆ ಹಚ್ಚಿಕೊಂಡಿರುತ್ತೆ. ಗಂಧವನ್ನು ಮೈಗೆ ಹಚ್ಚಿಕೊಂಡ್ರು. ಈಗ ಪೌಡ್ರ್ ಹಚ್ಚಿಕೋತಾರೆ, ಆಗ ಗಂಧ ಹಚ್ಚಿಕೊಳ್ತಿದ್ರು. ಏನು ಮಾಡೋದು ಕಾಲ ಅದು. ಆವಾಗ ಪೌಡ್ರ್ನ ಅಗತ್ಯ ಇಲ್ಲ, ಸುಗಂಧ ಬೀಳ್ತಿದ್ದಿದೆ ನ್ಯಾಚುರಲ್ ಆಗಿ. ಗಂಧವನ್ನು ಹಚ್ಚಿಕೊಂಡು ಪಟ್ಟವಸ್ತ್ರವನ್ನು ಉಟ್ಟುಕೊಂಡು ಆಚಾರ್ಯರು ಪೂಜೆ ಮುಗಿಸಿ ಹೊರಗೆ ಬಂದರು. ಅನಂತರ ಆಚಾರ್ಯರು ಭಗವನ್ ನಿವೇದಿತವಾದ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಅಂತೂ ಮಧ್ಯಾಹ್ನದ ಭೋಜನ ಕಾರ್ಯಕ್ರಮ ಆಚಾರ್ಯ